ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಶಿಕ್ಷಣ ಎಲ್ಲರಿಗೂ ಮುಖ್ಯ. ಆದರೆ ಅಸಲಿಗೆ ಶಿಕ್ಷಣ ಅಂದರೆ ಏನು? ಅದರಲ್ಲೂ ನೈತಿಕ ಶಿಕ್ಷಣ ಅಂದರೆ ಏನು? ನೈತಿಕ ಶಿಕ್ಷಣ ಮನುಷ್ಯನಿಗೆ ಎಷ್ಟು ಮುಖ್ಯ? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಮೊದಲಿಗೆ ಈ ನೈತಿಕ ಶಿಕ್ಷಣ ಯಾವುದು ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸುಮಾರು ಜನಕ್ಕೆ ನೈತಿಕ ಶಿಕ್ಷಣ ಅಂದರೆ ಏನಿರಬಹುದು ಅಂತ ಇರೋದು ನಮ್ಗೆ ಗೊತ್ತಿರೋದು ಒಂದೇ ಶಿಕ್ಷಣ. ಅದು ಬದುಕುವುದಕ್ಕೆ ಇರುವುದೇ ಒಂದೇ ಶಿಕ್ಷಣ. ಈ ನೈತಿಕ ಶಿಕ್ಷಣ ಅಂದರೆ ಏನಿರಬಹುದು ಅಂತಕ್ಕಂಥದ್ದು, ಯಾವುದದು ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋಗೋದಾದರೆ, ನೈತಿಕ ಅಂದರೆ ನಮ್ಮ ವೈಯಕ್ತಿಕ, ನನ್ನದು, ನನ್ನ ಜವಾಬ್ದಾರಿ. ಇದನ್ನು ಈ ಶಿಕ್ಷಣ ಅತಿ ಮುಖ್ಯವಾಗಿ ಬೇಕಾಗತ್ತೆ. ಇದು ಯಾರು ಹೇಳಿದ್ದನ್ನು ಕೇಳುವಂಥದ್ದಲ್ಲ ಶಿಕ್ಷಣ. ನಾವೇ ಹೊಣೆ ಹೊತ್ತು ನಾವು ಅರ್ಥ ಮಾಡ್ಕೋಬೇಕು, ನನ್ನ ಮೂಲ ಶಿಕ್ಷಣ ನೈತಿಕ ಹೊಣೆ ಯಾವುದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ನಾವು ಒಂದು ಉದಾಹರಣೆಯನ್ನು ತಗೊಂಡು ಈ ವಿಚಾರಕ್ಕೆ ಬರಬೇಕಾಗತ್ತೆ. ಏನು? ನಮಗೆ ಅರಿವಿಲ್ಲದೆ, ನಮ್ಮ ಜವಾಬ್ದಾರಿ ಇಲ್ಲದೆ, ನಮ್ಮ ಅಪ್ಪಣೆ ಇಲ್ಲದೆ ನಮ್ಮ ದೇಹದಲ್ಲಿ ಹಲವಾರು ಪ್ರತಿಕ್ರಿಯೆಗಳು ಸ್ವಯಾರ್ಜಿತವಾಗಿ ನಡೆಯುತ್ತೆ ಅಂತೀಯಾ? ಇಲ್ಲ ಅಂತೀಯಮ್ಮ? ನಡೆಯುತ್ತೆ ಗುರೂಜಿ. ಅಲ್ವಾ? ನಮ್ದು ಯಾವುದು ಅಭ್ಯಂತರ ಇಲ್ಲ, ನಮ್ಮ ಪರ್ಮಿಷನ್ ಕೇಳೋದೇ ಇಲ್ಲ, ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ. ಇದನ್ನು ನೈತಿಕ ಅಂತ ಒಪ್ಕೋಬೋದಾ? ಇಲ್ವಾ? ಹೌದು ಅಲ್ವಾ? ಅದು ನಮಗಾಗಿ ಮಾಡ್ತಾ ಇರೋದು, ನಮಗೋಸ್ಕರ ಮಾಡ್ತಾ ಇರೋದು. ಹಾಗಿದ್ದ ಮೇಲೆ ಆ ಜವಾಬ್ದಾರಿ ನಾವು ತಗೋಬೇಕು. ತಗೊಳಕ್ಕಾಗಿದೆ ಅಂತೀಯಮ್ಮ? ಇಲ್ಲ. ಆದರೂ ನಾವು ಬಿಟ್ಟಿಲ್ಲ. ಈ ನೈತಿಕ ಶಿಕ್ಷಣವನ್ನು ತೆಗೆದುಕೊಳ್ಳದೇ ಇರುವ ಕಾರಣ ನಾವು ಹೇಳುತ್ತಿರುವುದು, ದೂರುತ್ತಿರುವುದು ಯಾರನ್ನ ಅಂದರೆ ಗ್ರಹಗಳನ್ನು. ಯಾರನ್ನ? ಗ್ರಹಗಳನ್ನು. ನನಗೆ ಆ ಗ್ರಹ ಚೆನ್ನಾಗಿಲ್ಲ, ಈ ಗ್ರಹ ಚೆನ್ನಾಗಿಲ್ಲವಂತೆ ಅಂತೆ ಗ್ಯಾರಂಟಿ ಇಲ್ಲ. ಸೊ ಇದರಿಂದ ನಾವು ತುಂಬ ತಬ್ಬಿಬ್ಬಾಗ್ತಾ ಇದ್ದೀವಿ. ಮಕ್ಕಳಿಗೂ ತೊಂದರೆ, ಗಂಡನಿಗೆ ತೊಂದರೆ, ಹೆಂಡತಿಗೆ ತೊಂದರೆ, ವ್ಯಾವಹಾರಿಕವಾಗಿ ತೊಂದರೆ. ಯಾಕೆಂದ್ರೆ ಹೇಳ್ಬಿಟ್ಟಿರ್ತಾರಲ್ಲ, ಈಗ ಈ ದೋಷ ಇದೆಯಾ ಇಲ್ವಾ ಇದಿನ್ನೂ ಕಂಪ್ಲೀಟ್ ಆಗಿಲ್ಲ. ಒಬ್ರು ಇದೆ ಅಂತಾರೆ, ಒಬ್ರು ಇಲ್ಲ ಅಂತಾರೆ. ಈ ಹೊಡೆದಾಟಲ್ಲೇ ಬದುಕ್ತಾ ಇದ್ದೀವಿ. ಆದರೆ ನಾವು ಹೊಡೆದಾಡ್ತಲ್ಲೇ ಇರಬೇಕಾದ್ರೆ ನಮ್ಮ ನೈತಿಕವಾದ ಹೊಣೆ ಯಾವುದು ಬೇಡವಾಗಾದ್ರೆ ಅವ್ರು ಹೇಳೋರು ಹೇಳ್ಕೊಳ್ಳಿ. ಇದಕ್ಕೆ ಗ್ರಹ ಬಂಧನ ಎರಡೂ ಸೇರ್ಕೊಳ್ಳುತ್ತೆ. ಗೃಹ ಬಂಧನ, ಗ್ರಹ ಬಂಧನ, ಈ ಎರಡೂ ಬಂಧನದಲ್ಲೇ ಇದೀವಿ ನಾವು. ಇದು ಗೊತ್ತಾಗಿಲ್ಲ, ಇದು ಗೊತ್ತಾಗಿಲ್ಲ. ಯಾಕೆ ಅಂದರೆ ತಾಯಿ ಇರ್ತಕ್ಕಂತಹ ಗರ್ಭದಲ್ಲಿ ಇರತಕ್ಕಂತಹ ಒಂದು ವಿಚಾರವನ್ನು ತಿಳಿಬೇಕು, ಭೂಗರ್ಭದಲ್ಲಿರ್ತಕ್ಕಂಥ ವಿಚಾರವನ್ನು ತಿಳಿಬೇಕು. ಈ ಎರಡೂ ಗರ್ಭಾವ್ಯವಸ್ಥೆಯಲ್ಲಿ ಇರಬೇಕಾದದ್ದು ಇರುವಂಥದ್ದು ಯಾವುದು ಅಂದರೆ ಮೆದುಳಿಗೆ ಬೇಕಾದಂತಹ ಪ್ರೋಟೀನ್. ಭೂಮಿಯ ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿ, ಈ ಎರಡೂ ಗರ್ಭನೇ. ಈ ಎರಡೂ ಗರ್ಭದಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್, ದೇಹಕ್ಕೆ ಅಂದರೆ ನಮ್ಮ ಮೆದುಳಿಗೆ ಬೇಕಾದ ಪ್ರೋಟೀನ್ ನಾವು ಒದಗಿಸ್ಕೋಬೇಕಾ ಬೇಡವಾ? ಬೇಕು. ಇವೆರಡರಲ್ಲೂ ಇರೋದಂಥ ಪ್ರೋಟೀನ್ನ ನಾವು ಅದನ್ನು ತಗೊಳ್ಳೋದಕ್ಕೆ ಆಗಿದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಉತ್ತರ ಸಿಕ್ಕತ್ತೆ. ನಾವು ಅದನ್ನು ಪಡ್ಕೊಂಡಿದ್ದೀವ, ತಿಳ್ಕೊಂಡಿದ್ದೀವ ಅಂತಕ್ಕಂಥದ್ದು. ಇದು ಗೊತ್ತಿಲ್ಲ ಅಂದರೆ ಗ್ರಹಗಳನ್ನು ಹಿಡ್ಕೊಂಡು ನೀವು ಅನುಭವಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥ ರಾಸಾಯನಿಕ, ಭೂಮಿಯಲ್ಲಿ ಉತ್ಪತ್ತಿಯಾಗುವಂಥ ರಾಸಾಯನಿಕ ಎರಡೂ ಲಿಕ್ವಿಡೇ. ಹೌದಾ? ಇದು ಎರಡೂ ಕೂಡ ನಾವು ಹೊಂದಾಣಿಕೆ ಮಾಡಿಕೊಳ್ಳದೆ ಇರುವಂಥದ್ದು, ತಿಳಿದೇ ಇರತಕ್ಕಂಥದ್ದೇ ನಮ್ಮ ಶಿಕ್ಷಣ. ಇಲ್ಲ, ನಮಗೆ ಗೊತ್ತಿಲ್ಲ, ಒಂದೇ ಶಿಕ್ಷಣ. ಈ ನೈತಿಕ ಶಿಕ್ಷಣವನ್ನು ತಿಳ್ಕೊಂಡ್ರೆ ಆ ಶಿಕ್ಷಣ ತುಂಬ ಹತ್ತಿರ ಆಗತ್ತೆ. ಯಾಕೆಂದರೆ ನಾವು ನೈತಿಕವಾದ ಶಿಕ್ಷಣವನ್ನು ತಿಳಿಯದಿದ್ದಾಗ ಆ ಶಿಕ್ಷಣ ನಮ್ಗೆ ವರ್ಕ್ ಆಗಲ್ಲ.
ಯಾಕೆ ಅಂದರೆ ಜಾಸ್ತಿ ಓದ್ದಷ್ಟು ತಲೆ ಕೆಡುತ್ತೆ ಅಂತಾರೆ ಕೆಲವು ಸಂದರ್ಭದಲ್ಲಿ. ಓದ್ದವ್ರಿಗೆ ಸಿಕ್ಕಾಬಿಡೆ ತಲೆಕೆಟ್ಟಾಗಿ ಮಾತಾಡ್ತಾರೆ ಅಂತಾರೆ. ಈ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸ ನಾವು ಯಾವ ರೀತಿ ಜವಾಬ್ದಾರಿ ತಗೋಬೇಕಾಗಿತ್ತು ಅಂತಕ್ಕಂತಹ ವಿಚಾರವನ್ನು ಇವತ್ತು ಮುಂದೆ ಇಡಬೇಕಾಗತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡೋಣ. ದೇವಸ್ಥಾನದಲ್ಲಿ ಅಂದರೆ ದೇವರ ಗುಡಿಯಲ್ಲಿ ಕಳಶ ಇರುತ್ತೆ, ಗೋಪುರದಲ್ಲಿ ಕಳಶ ಇರುತ್ತೆ. ಏನಾದರೂ ಕೆಲಸ ಇರ್ಬೋದಮ್ಮ? ದೇವಸ್ಥಾನದ ಗೋಪುರದಲ್ಲಿರ್ತಕ್ಕಂಥ ಕಳಶದ ಕೆಲಸ ಏನು? ನೀವೇ ಹೇಳಿ ಗುರೂಜಿ, ಗೊತ್ತಿಲ್ಲ. ಈಗ ತಿಳ್ಕೊಬೇಕಲ್ವಾ? ದೇವಸ್ಥಾನ ಅಂತ ಗುರುತು ಹಾಕವ್ರಪ್ಪ ಅನ್ಬಹುದೇನೋ ಅಲ್ಲಮ್ಮ. ದೇವಸ್ಥಾನ ಅಂತ ಗುರುತು, ಅದಕ್ಕೆ ಕಳಶ ಇರಬೇಕು, ಕಳಶ ಇಟ್ಟವ್ರೆ, ಅದೇನದು ಮಹಾ ವಿಶೇಷ ಅಂದರೆ ಏನು ಹೇಳೋಕ್ಕಾಗಲ್ಲ. ಆ ಕಳಶದ ಕೆಲಸ ಏನು ಅಂತ ತಿಳ್ಕೊಂಡಾಗ ಗೊತ್ತಾಗತ್ತೆ. ಏನಪ್ಪ ಅದು ಅಂದರೆ, ನಮ್ಮ ದೇಹದ ಸುತ್ತ, ನಮ್ಮ ದೇಹದ ಸುತ್ತ ಗುರುತ್ವಾಕರ್ಷಣೆಯ ಬಲ ನಮ್ಮನ್ನ ತಿರುಗ್ತಾ ಇರುತ್ತಾ ಇಲ್ವಾ? ಹೌದು. ನಮ್ಮನ್ನ ಸುತ್ತಾ ಇರುತ್ತಾ ಇಲ್ವಾ? ಹೌದಾ? ಹಾಗೆ ದೇವರ ಗುಡಿಯಲ್ಲಿ ನಮಗೆ ಸ್ವಲ್ಪ ಟೈಮ್ ಕೆಟ್ಟಿದೆ ಅಂತ ಯಾವಾಗಾರು ಹೇಳಿದಾಗ ಅಥವಾ ಒಳ್ಳೇದಾಗಬೇಕು ಅಂದಾಗ ದೇವಸ್ಥಾನ ಸುತ್ತಪ್ಪ ಅಂತ ಹೇಳ್ತಾರೆ. ಹೌದು, ಹೌದಲ್ಲ? ಈ ದೇವಸ್ಥಾನ ಸುತ್ತಿದಾಗ ಹೆಂಗ್ ಬದಲಾವಣೆ ಆಗತ್ತೆ ಅನ್ನೋ ಪ್ರಶ್ನೆಗೆ ಈ ಉತ್ತರ ತಿಳ್ಕೊಂಡ್ರೆ ಅರ್ಥ ಆಗತ್ತೆ. ದೇವಸ್ಥಾನ ಸುತ್ತದ್ದು ಸತ್ಯ, ಹೌದು, ಪ್ರದಕ್ಷಿಣೆ. ನಮ್ಮ ಸುತ್ತ ಇರ್ತಕ್ಕಂಥ ಆಕರ್ಷಣೆಯು ಸತ್ಯ. ಇದೆರಡು ಒಂದು ಮಾಡಬೇಕು. ಅದು ಎಲ್ಲಿ? ಗುಡಿಯಲ್ಲಿ. ಎಲ್ಲ ಗುಡಿಯಲ್ಲೂ ಅಲ್ಲ, ಎಲ್ಲ ಗುಡಿಯಲ್ಲೂ ಸಿಗಲ್ಲ. ಇದು ಎಲ್ಲೋ ಒಂದು ಗುಡಿಗೆ ಸಿಗಬಹುದೇನೋ, ಅದು ಆ ಥರ ಗುಡಿ ಇದ್ರೆ. ಯಾಕೆಂದ್ರೆ ನಮ್ಮ ಮನೆ ಕಟ್ಟೋದು ಗೊತ್ತಿಲ್ಲ, ಗುಡಿ ಕಟ್ಟೋದು ಗೊತ್ತಿಲ್ಲ. ಹೌದು. ಈಗ ಎಷ್ಟೋ ಜನಕ್ಕೆ ಬೇಜಾರಾಗ್ಬೋದು, ಹಂಗಾರೆ ಗುಡಿ ಕಟ್ತಿರೋ ತಪ್ಪಾಗಿದೆ, ತಪ್ಪಾಗ್ತಾನೇ ಇದೆ. ಗುಡಿ ಕಟ್ಟುವುದು ಗೊತ್ತಿಲ್ಲ, ಮನೆ ಕಟ್ಟುವುದು ಮೊದಲೇ ಗೊತ್ತಿಲ್ಲ. ಇದೆರಡೂ ಗೊತ್ತಿಲ್ಲ ಅಂದಮೇಲೆ ದೇವರನ್ನ ಎಲ್ಲಿ ಹುಡುಕ್ತೀರಾ? ಈ ಪ್ರಶ್ನೆಯನ್ನು ಕೇಳಿದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹಾಗಿದ್ದ ಮೇಲೆ ನಾವು ಕೇಳಿರೋದು, ತಿಳ್ಕೊಂಡಿರೋದು, ಮಾಡ್ಕೊಂಬಂದಿರೋದೆಲ್ಲ ಸುಳ್ಳ, ತಪ್ಪ? ಅದು ನೀವೇ ಯೋಚನೆ ಮಾಡಿ. ಮಾಡ್ಕೊಂಡು ಬಂದಾಯಿತು, ಪ್ರದಕ್ಷಿಣೆ ಹಾಕಾಯಿತು, ಆದರೆ ಒಳ್ಳೇದಾಗಿದೆಯಾ? ಪ್ರದಕ್ಷಿಣೆ ಆಗ್ತಾ ಇಲ್ವೇನಮ್ಮ? ಒಳ್ಳೇದಾಗಿದೆ ಅಂತ ಯಾರೋ ಹೇಳೋರ? ಹೇಳಿರಬಹುದೇನೋ ಕೆಲವು ಅಂತ ಇಟ್ಕೊಳ್ಳೋಣ. ಸೊ ಹಾಗಾಗಿ ಇದನ್ನು ನಾವು ಯಾಕೆ ಗುರುತಿಸ್ಕೊಳಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ವಿಚಾರವನ್ನು ತಿಳ್ಕೊಂಡಾಗ ಅರ್ಥ ಆಗತ್ತೆ. ಯಾವ ಗುಡಿಯಲ್ಲಿ ಈ ಶಕ್ತಿ ಇರುತ್ತೆ ಅಂತಕ್ಕಂಥ ವಿಚಾರಕ್ಕೆ ಹೋದರೆ, ಯಾವ ಗುಡಿಯಲ್ಲಿ ಭೂಮಿಯಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣೆಗೂ ಅಂದರೆ ನಾವು ಸೂರ್ಯನನ್ನು ಅನುಸರಿಸಿ ಕಿರಣಗಳನ್ನು ಗಮನಿಸ್ತೀವಿ, ಸೂರ್ಯನ ಕಿರಣಗಳನ್ನು ಗಮನಿಸ್ತೀವಿ. ಆ ಕಿರಣಗಳು ಪ್ರಪಂಚದಲ್ಲಿ ಎಲ್ಲ ವಸ್ತುಗಳ ಮೇಲೆ ಅವಲಂಬವಾಗಿದೆ. ಹೌದಾ? ಸೂರ್ಯನ ಕಿರಣ ಪ್ರತಿ ವಸ್ತುಗಳ ಮೇಲೂ ಅವಲಂಬಿತವಾಗಿದೆ. ಹಾಗೆ ಆ ಕಿರಣವನ್ನು ಬಳಸ್ಕೊಳ್ಳೋ ರೀತಿ ಇದೆಯಲ್ಲ, ಇದು ದೇವಾಲಯ ಕಟ್ಟಕ್ಕೂ ಗೊತ್ತಾಗಿಲ್ಲ, ಕಟ್ಸಿರೋರ್ಗೂ ಗೊತ್ತಾಗಲ್ಲ. ತಿಳ್ಕೊಂಡ್ರೆ ಈಗ ಅರ್ಥ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಹಾಗಂತ ಎಲ್ಲ ದೇವಾಲಯವೂ ಹಾಗೆ ಇದೆ ಅಂತ ನಾನು ಹೇಳ್ತಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ನಾವು ಎಲ್ಲೆಲ್ಲಿ ತಪ್ತಾ ಇದ್ದೀವಿ? ಮನೆ ಕಟ್ಟೋದ್ರಲ್ಲಿ ತಪ್ತಾ ಇದ್ದೀವಿ, ದೇವಾಲಯ ಕಟ್ಟೋದ್ರಲ್ಲಿ ತಪ್ತಾ ಇದ್ದೀವಿ, ದೇವರು ಅಂತಕ್ಕಂಥದ್ದಲ್ಲೂ ನಾವು ತಪ್ತಾ ಇದ್ದೀವಿ. ಅಂದರೆ ನಾವು ಎಷ್ಟು ಮಟ್ಟಿಗೆ ಯಾರನ್ನು ತಿಳ್ಕೊತಾ ಇದ್ದೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನಾವು ಹೇಳೋದನ್ನು ಕೇಳೋರ ದಿಸೆಯಿಂದ ನಾವು ಈ ಸಮಸ್ಯೆ ಸಿಕ್ಕಾಕೊಂಡಿದ್ದೀವಿ. ನಮ್ಗೆ ಏನು ಅಂದರೆ ಎಲ್ಲದಕ್ಕೊಬ್ರು ಯಾರೋ ಒಂದು ಏನೋ ಹೇಳ್ಬೇಕು. ಹೌದು ಅಲ್ಲಮ್ಮ? ಪ್ರತಿಯೊಂದಕ್ಕೂ ಒಂದು ಹೇಳ್ಬೇಕು. ಮದುವೆ ಮಾಡ್ಕೊ, ಊಟ ಮಾಡು, ಟೈಮ್ ಸರಿಗೆ ಮಲಗು, ಹೇಳಿಸ್ಕೊಂಡು ಕಲಿಯುವಂಥ ಅಭ್ಯಾಸ ನಮ್ಮಲ್ಲಿ ಒಂದು ಕೆಟ್ಟ ಅಭ್ಯಾಸ ಇದೆ. ಅದು ನಮ್ಮಲ್ಲಿ ಇರಬಾರ್ದು, ಬರಬಾರ್ದು. ಯಾಕೆ ಅಂದರೆ ಯಾರೋ ಹೇಳೋದನ್ನು ಪಾಲನೆ ಮಾಡ್ತಕ್ಕಂಥ ಕೆಟ್ಟ ಅಭ್ಯಾಸನೇ ನಮ್ಮ ದೇಶದಲ್ಲಿ, ನಮ್ಮ ಭೂಮಿಯಲ್ಲಿ ಆಗುತ್ತಿರುವ ದೊಡ್ಡ ದುಷ್ಟಗ್ರಹಗಳ ದೋಷ. ಯಾರೋ ಹೇಳಿದ್ದನ್ನು ಕೇಳಿ ನಂಬ್ಕೊಂಡಿರ್ತಕ್ಕಂಥದ್ದನ್ನು ಇದನ್ನು ದೃಷ್ಟದೋಷ ಅಂತ ಹೇಳ್ಬೋದು. ಅಂದರೆ ನಮ್ಗೆ ಆಗ್ತಾ ಇಲ್ಲ, ನನ್ನ ಟೈಮ್ ಚೆನ್ನಾಗಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತಿನ ವಿಚಾರ, ಇವತ್ತೊಂದೇ ದಿನ ಅಲ್ಲ, ಪ್ರತಿ ಕ್ಷಣವೂ ಕೂಡ ನೀವು ಅದಕ್ಕೆ ಹತ್ತಿರ ಆಗಬೇಕು ಅಂತಕ್ಕಂಥದ್ದು ಪೂರ್ಣವಾಗಿರ್ತಕ್ಕಂಥ ನಿಮ್ಮ ಒಂದು ಜವಾಬ್ದಾರಿ ಕೂಡ, ನಮ್ಮ ಜವಾಬ್ದಾರಿನೂ ಕೂಡ, ಎಲ್ಲರದ್ದು ಕೂಡ ಜವಾಬ್ದಾರಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಗುಡಿಯಲ್ಲಿ ಇರಬೇಕಾದಂತಹ ಅತಿ ಮುಖ್ಯವಾದ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಗುಡಿ ಯಾವುದು ಅಂತ ಹೇಳಿದ್ರೆ, ಭಗವಂತ ಕೂತಿರ್ತಕ್ಕಂಥ ಗರ್ಭಗುಡಿ, ಅದರ ಮುಂಭಾಗದಲ್ಲಿ ಇರ್ತಕ್ಕಂತಹ ಒಂದು ಪ್ರಾಕಾರವಾಗಿರ್ತಕ್ಕಂಥ ಒಂದು ಭಾಗ, ಇದಿಷ್ಟರ ಸುತ್ತ ಸೂರ್ಯನ ಕಿರಣ ಅಂದರೆ ಬೆಳಕು ಆ ಗುಡಿಯ ಒಳಗಡೆ ಬೀಳಬೇಕು.
ಗರ್ಭಗುಡಿ, ಗೋಪುರ, ಗರ್ಭಗುಡಿ ಏನಿದೆ ಅದರ ಸುತ್ತ ಓಪನ್ ಪ್ಲೇಸ್ ಇರಬೇಕು, ಮುಚ್ಚಿರಬಾರ್ದು. ನಾವು ದೇವಸ್ಥಾನ ಕಟ್ಟೋದು ಹೆಂಗೆ ಅಂದರೆ ಅಡುಗೆ ಮನೆ ಕಟ್ಟಲ್ವಾ, ಒಂದು ಅಡುಗೆ ಮನೆ, ಒಂದು ಹಾಲು, ಒಂದು ಬೆಡ್ರೂಮು, 3 ಭಾಗ. ಈ 3 ಭಾಗದಂಗೆ ದೇವಸ್ಥಾನ ಕಟ್ಬಿಡೋದು. ಸಾಮಾನ್ಯಗೆಲ್ಲ ನೋಡ್ಕೊಳ್ಳಿ, ಆ ದೇವಾಲಯದಲ್ಲಿ ಏನಿದ್ರು ಅದು ಪೆಟ್ಟಿಗೆ ಆಗಿರುತ್ತೆ ಅಷ್ಟೇ. ನಿಮ್ಮ ಪೆಟ್ಟಿಗೆ, ನಿಮ್ಮ ಪ್ಲ್ಯಾನ್ ಪೆಟ್ಟಿಗೆ ಆಗಿರುತ್ತೆ. ಅಲ್ಲಿ ಸೂರ್ಯನ ಕಿರಣ ಬೀಳಲ್ಲ. ಎಲ್ಲಿ ಗರ್ಭಗುಡಿಯ ಸುತ್ತ ಭೂಮಿಗೆ ಬಿದ್ದಂಥ ಸೂರ್ಯಕಿರಣ ಯಾರೋ ಅಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ, ಆ ಪ್ರದಕ್ಷಿಣೆ ಹಾಕೋರಿಗೆ ಆ ಕಳಶದಲ್ಲಿ ಆಕರ್ಷಣೀಯವಾಗಿರ್ತಕ್ಕಂಥ ಶಕ್ತಿಯನ್ನು ಗುರುತ್ವಾಕರ್ಷಣೆ ಕಿರಣಗಳು ನಿಮ್ಮ ದೇಹದ ಮೇಲೆ ಸುತ್ತ ಅಪ್ಲೈ ಆಗತ್ತೆ. ಸೂರ್ಯನ ಕಿರಣ ಎಲ್ಲಿದೆಯೋ ಅಲ್ಲಿ ನೀವು ಪ್ರದಕ್ಷಿಣೆ ಹಾಕಿದ್ರೆ, ದೇವಸ್ಥಾನದಲ್ಲಿ ಸೂರ್ಯನ ಕಿರಣ ಇರಬೇಕು ಅಂತ ಎಷ್ಟು ಜನಕ್ಕೆ ದೇವಸ್ಥಾನ ಕಟ್ಟೋರ್ಗೆ ಗೊತ್ತು? ಪೂರ್ತಿ ಮುಚ್ಚಿಬಿಡೋದು. ಹೌದು ಅಲ್ವಾ? ಪೂರ್ತಿ ಮುಚ್ಚಿಬಿಡೋದು, ಉದ್ದಕ್ಕೆ ಓಣಿ ಥರ ಕಟ್ಬಿಡೋದು. ಮನೆನೂ ಹಂಗೆ ಕಟ್ಟೋದು, ದೇವಸ್ಥಾನ ಹಂಗೆ ಕಟ್ತಿರೋದು. ಅಂದರೆ ಅದಕ್ಕೂ ಕೇಳ್ಕಟ್ಟಿದ್ದೀವಿ ಅಂತಾರೆ, ಇದನ್ನೂ ಕೇಳ್ಕಟ್ಟಿದ್ದೀವಿ ಅಂತಾರೆ, ಇದರಲ್ಲೂ ಒಳ್ಳೆಯದಾಗಿಲ್ಲ, ಅದರಲ್ಲೂ ಒಳ್ಳೆಯದಾಗಿಲ್ಲ. ಅಂದರೆ ನಾವು ಎಷ್ಟು ದಾರಿ ತಪ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ. ಸೂರ್ಯಕಿರಣ ಬೀಳಲೇಬೇಕು ಗರ್ಭಗುಡಿಗೆ ಅಂತಕ್ಕಂಥ ಪ್ರಜ್ಞಾಸ್ಥಿತಿ ಎಷ್ಟು ಜನಕ್ಕೆ, ಎಷ್ಟು ದೇವಾಲಯಗಳಲ್ಲಿದೆ. ಅದೊಂದಿದ್ದ ತಕ್ಷಣ ಎಲ್ಲ ಸರಿ ಅಂತಲ್ಲ, ಅದಿದ್ದ ಮೇಲೆ ದೇವಾಲಯ ಚೆನ್ನಾಗಿರುತ್ತೆ. ಅದು 1 by 1 ಕರೆಕ್ಟಾಗಿ ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನು ಸರಿ ಮಾಡ್ತಕ್ಕಂಥದ್ದೇ ನಮಗೆ ಗೊತ್ತಿಲ್ಲ, ಅದು ಬೇಕು ಅಂತಕ್ಕಂಥದ್ದೇ ನಮ್ಗೆ ಗೊತ್ತಾಗಿಲ್ಲದ ಕಾರಣ ನಮ್ಮ ದೇಹಕ್ಕೆ ನಾವು ಎಷ್ಟರ ಮಟ್ಟಕ್ಕೆ ಸೂರ್ಯನ ಕಿರಣ ಏನಕ್ಕೆ ಬೇಕು ಅಂತಕ್ಕಂಥದ್ದು ಆವಾಗಲೇ ಹೇಳಿದ್ದೀನಿ. ಎಲ್ಲವೂ ರಾಸಾಯನಿಕದಿಂದ ಉತ್ಪತ್ತಿಯಾಗುವಂತಹ ಸಮಸ್ಯೆ. ಅಂದರೆ ನಮ್ಮ ಊಟದಲ್ಲಿ ಏನು ಉತ್ಪತ್ತಿಯಾಗತ್ತೆ ಅದೇ ನಮಗೆ ಗ್ರಹಗಳು ಒಳ್ಳೆಯದು ಕೆಟ್ಟದ್ದು ಅದರಲ್ಲಿದೆಯೇ ಹೊರ್ತು, ಅರ್ಥ ಆಯ್ತಮ್ಮ? ನಾವು ಆಹಾರ ಸೇವನೆ ಮಾಡ್ತೀವಲ್ಲ, ಅದರಲ್ಲಿ ನಾವು ಎಷ್ಟು ಅಗಿತೀವಿ, ಎಷ್ಟು ಚೆನ್ನಾಗಿ ಅಗದಿದ್ದೀವಿ, ಯಾವ ರೀತಿ ತಿಂದಿದ್ದೀವಿ, ಹೇಗಿದೆ ಅಂತಕ್ಕಂಥದ್ದು, ಆ ಒಂದು ರಾಸಾಯನಿಕವಾಗಿರ್ತಕ್ಕಂಥದ್ದು ನಮ್ಮ ಮೆದುಳಿಗೆ ಬೇಕಾದ ಪ್ರೋಟೀನ್ ಒದಗಿಸುವುದಕ್ಕೆ ಸಫಲತೆಯನ್ನು ಹೊಂದುವುದಿಲ್ಲ. ನಮ್ಮ ಆಹಾರದ ಪ್ರಕ್ರಿಯೆಯಲ್ಲಿ ನಮ್ಮ ಮೆದುಳಿಗೆ ಬೇಕಾದ ಪ್ರೋಟೀನ್ ಅಂಶವನ್ನು ಒದಗಿಸಲು ನಮ್ಮಿಂದ ಸಾಧ್ಯವಾಗಿಲ್ಲ. ಆದ ಕಾರಣ ನಮ್ಮ ಮೆದುಳಿಗೆ ಜೀವಕೋಶಗಳು ಇರ್ತಕ್ಕಂಥ ಶಕ್ತಿಯನ್ನು ನಾವು ಪ್ರೋಟೀನ್ ಅಂತಕ್ಕಂಥದ್ದು ಏನಿದೆ ಅದನ್ನು ತಲುಪಿಸ್ಲಿಕ್ಕೆ ನಾವು ನಿಸ್ಸಹಾಯಕರಾಗಿ, ಅಂದರೆ ಆಗೇ ಇಲ್ಲ ಅಂತಕ್ಕಂಥದ್ದನ್ನು ಎಲ್ಲರೂ ಅಲ್ಲ, ಶೇಕಡ ಒಂದು 98 ಭಾಗ ಇಟ್ಕೊಳ್ಳೋಣ, ಇನ್ನು 2 ಭಾಗ ಕೊಡ್ಬೋದು. ಇನ್ನು 98 ಭಾಗ ನಮ್ಮ ಮೆದುಳಿಗೆ ಬೇಕಾದ ಪ್ರೋಟೀನ್ ಅಂಶವನ್ನು ಒದಗಿಸುವುದರಲ್ಲಿ ಅಸಮರ್ಥತೆಯನ್ನು ನಾವು ಹೊಂದಿದ್ದೀವಿ, ದುರ್ಬಲರಾಗಿದ್ದೀವಿ ಅನ್ನೋ ಸತ್ಯವನ್ನು ನೀವು ಎಷ್ಟಿಗೆ ತಿಳ್ಕೋಬೋದು ಅಂತಕ್ಕಂಥ ವಿಚಾರವನ್ನು ಇವತ್ತು ಕೆಲವರು ಮಾಹಿತಿಯ ಮೂಲಕವಾಗಿ ಈಗ ಮಾತಾಡ್ತಾ ಇರ್ತಕ್ಕಂಥವರ ಜೊತೆಯಲ್ಲಿ ಮಾತಾಡಿದಾಗ ನಿಮಗೂ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದು ಒಂದು ದೇವಸ್ಥಾನದಲ್ಲಿ ಸೂರ್ಯನ ಕಿರಣ ಬೀಳ್ತಾ ಇದೆಯಾ ಅಂತಕ್ಕಂಥ ಒಂದು ವಿಚಾರ. ಇನ್ನೊಂದು, ಮನೆಯಲ್ಲಿ ಸೂರ್ಯಕಿರಣ ಇದೆಯಾ? ಇಲ್ಲ. ಕಿಟಕಿಲಿ ಬರ್ತದೆ ಸ್ವಾಮಿ, ಈ ಕಡೆ ಈ ಮೂಲೆಯಲ್ಲಿ ಬರ್ತದೆ ಸ್ವಾಮಿ, ನಮ್ಮ ಮನೆಗೆ ಸ್ವಾಮಿ, ಇಲ್ಲಿ ಮುಂದ್ಗಡೆ ಬರ್ತದೆ ಸ್ವಾಮಿ, ಅಡಿಗೆ ಮನೆ ಕರೆಕ್ಟಾಗಿ ಬೀಳ್ತದೆ ಸ್ವಾಮಿ, ದೇವ ಮೂಲೆಗೆ ಬೀಳುತ್ತೆ ಸ್ವಾಮಿ, ಇದೇ ಆಗೋಯ್ತು ನಮ್ಮ ಜೀವನ ಎಲ್ಲ. ಅದಕ್ಕೋಸ್ಕರವಾಗಿ ಮನೆಯ ಮಧ್ಯಭಾಗದಲ್ಲಿ ಯಾರ ಮನೆಯಲ್ಲಿ ಸೂರ್ಯಕಿರಣ ಬೀಳ್ತಿತ್ತು ಅವ್ರು ಅದಕ್ಕೆ 100 ವರ್ಷ ಹಿಂದಿನ ಕಾಲದವರು ಬಾಳಿ ಬದುಕಿ ಮೀಸೆನ ಹಿಂಗೆ ಅಂದ್ಕೊಂಡಿರ್ತಾ ಇದ್ರು. ಹೌದು, ಖಂಡಿತ ಗುರುಜಿ, ಆ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಂದಾರ ಸಾಯಿ ಅಂತ ಶಿರಾದಿಂದ. ನಮಸ್ತೆ. ನಮಸ್ತೆ ಮಾ. ಹಲೋ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ನಮಸ್ತೆ. ಹಲೋ. ನಮಸ್ತೆ ಮಾ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ಕೇಳಿಸ್ತಾ ಇದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಅವ್ರ ನಕ್ಷತ್ರ ಹೇಳಿ ಮಾ. ಭರಣಿ ನಕ್ಷತ್ರ ಸ್ವಾಮಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹಲೋ. ಹಲೋ, ನಮಸ್ತೆ ಸ್ವಾಮಿ. ನಾರಾಯಣ, ಹೇಳಿಮ್ಮ, ಯಾರು ಭರಣಿ ನಕ್ಷತ್ರ? ನನ್ನ ಮಗ ಲಕ್ಷ್ಮಣ್ ಸಿಂಗ್ ಸ್ವಾಮಿ. ಎಷ್ಟು ವಯಸ್ಸು? 31 ಸ್ವಾಮಿ. ಏನಾಗ್ಬೇಕು ಅವನಿಗೆ? ಸ್ವಾಮಿ, ಅವನಿಗೆ ಮದುವೆ ಆಗ್ತಾ ಇಲ್ಲ ಸ್ವಾಮಿ. ಮದುವೆ ಆಗ್ತಾ ಇಲ್ವಾ? ಅವನು ಆಗ್ತಾ ಇಲ್ವಾ, ನೀವು ಮಾಡ್ತಾ ಇಲ್ವಾ? ಇಲ್ಲ ಸ್ವಾಮಿ, ಹುಡುಗಿ ಹುಡುಕ್ತಾ ಇದ್ದೀವಿ, ಅವ್ನು ಸೆಟ್ ಆಗ್ತಾನೆ ಇಲ್ಲ ಸ್ವಾಮಿ. ಏನ್ ಮಾಡೋದು? ನಿಮ್ಗೆ ಹುಡುಗಿ ಸೆಟ್ ಆಗ್ತಾ ಇಲ್ವಾ, ಅವ್ರಿಗೆ ಹುಡುಗ ಸೆಟ್ ಆಗ್ತಾ ಇಲ್ವಾ? ಹುಡುಗಿಯವ್ರಿಗೆ ಸೆಟ್ ಆಗ್ತಾ ಇಲ್ಲ ಸ್ವಾಮಿ. ಹುಡುಗಿನ ಒಪ್ಕೊಂತಾನೆ, ಹುಡುಗಿನ ಸೆಟ್, ಹುಡುಗಿರೋ ಒಪ್ತಾ ಇಲ್ಲ ಸ್ವಾಮಿ. ನಿಮ್ಮ ಹುಡುಗ ಒಪ್ಕೋತಾನೆ? ಹೌದು ಸ್ವಾಮಿ, ಹೌದು. ಹುಡುಗಿ ಒಪ್ಪಲ್ಲ? ಏನ್ ಸ್ವಾಮಿ? ಹುಡುಗಿ ಒಪ್ತಾ ಇಲ್ಲ?
ಹೌದು ಸ್ವಾಮಿ. ಯಾವುದು ನಿಂಬೆಹಣ್ಣೇನು ಮಂತ್ರಿಸ್ತಿಲ್ವಾ? ನಿಂಬೆಹಣ್ಣು ಹೊಡಿಯೋದು ಮಂತ್ರಿಸೋದೇನು ಮಾಡಲಿಲ್ವಾ? ಏನ್ ಸ್ವಾಮಿ? ನಿಂಬೆಹಣ್ಣೇನು ಇಳಿ ತೆಗೆದು ಹೊಡಿಲಿಲ್ವ? ನಮ್ಮ ಕಾಯಿ ಹೊಡಿಯೋದು ನಿಂಬೆಹಣ್ಣು ಹೊಡಿಯೋದೇನು ಮಾಡಲಿಲ್ವಾ ಅಂದೆ. ಇಲ್ಲ ಸ್ವಾಮಿ, ಅದೆಲ್ಲ ಏನು ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ ಅಷ್ಟೇ ಸ್ವಾಮಿ. ಯಾವ ದೇವಸ್ಥಾನಕ್ಕೆ? ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ಸ್ವಾಮಿ ಜಾಸ್ತಿ. ಹಾಂ. ಆ ಧರ್ಮಸ್ಥಳದಿಂದ ಮತ್ತೆ ಈ ಮೊನ್ನೆ ತಿರುಪತಿಗೆ ಹೋಗ್ಬಿಟ್ಟು ಬಂದ್ವಿ ಸ್ವಾಮಿ, ಅಷ್ಟೇ. ಇನ್ನೆಲ್ಲೂ ಇಲ್ಲ ಸ್ವಾಮಿ. ನಿಮ್ಮ ದೇವ್ರು ಯಾವುದು? ಎಂಟ್ರನ್ ಸ್ವಾಮಿ. ಓಕೆ. ಜಾಸ್ತಿ ಧರ್ಮಸ್ಥಳನ ತಿರುಪತಿನ ಹೋಗೋದು? ಜಾಸ್ತಿ ಧರ್ಮಸ್ಥಳನೇ ಸ್ವಾಮಿ. ಮಕ್ಳು ಇಷ್ಟಪಡೋದೇ ಧರ್ಮಸ್ಥಳ ಸ್ವಾಮಿ. ಓಕೆ. ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? ಸ್ವಾಮಿ ಇದು ಮೊನ್ನೆ 15 ವರ್ಷ ಆಯ್ತು ಸ್ವಾಮಿ. ಸೈಟ್ ತಗೊಂಡು ಮನೆ ಕಟ್ಟಿ 7 ವರ್ಷ ಆಯ್ತು ಸ್ವಾಮಿ. ನಿಮ್ಮ ಯಜಮಾನ್ರಲ್ಲಿ? ಇಲ್ಲ ಸ್ವಾಮಿ, ಅವರು ಯಾವಾಗ ಹೋಯ್ತು? ಏನಾಯ್ತು? ಅವರು 2012 ಹೋಗ್ಬಿಟ್ರು ಸ್ವಾಮಿ. ಮನೆ ಕಟ್ಟಿದ ಎಷ್ಟನೇ ಇಸ್ವಿಲಿ? ಏನ್ ಸ್ವಾಮಿ? ಮನೆ ಕಟ್ಟಿದ ಎಷ್ಟನೇ ಇಸ್ವಿಲಿ? ಮನೆ ಕಟ್ಟಿದ ದೇಶ ಗೊತ್ತಿಲ್ಲ ಸ್ವಾಮಿ. ಅದು ಒಟ್ಟಲ್ಲಿ 7-8 ವರ್ಷ ಆಯ್ತು ಸ್ವಾಮಿ ಮನೆ ಕಟ್ಟಿ. ಅಲ್ಲ, ನಿಮ್ಮ ಯಜಮಾನ್ರು ಮನೇಲಿ ಇದ್ರ ಕಟ್ಟದ ಮೇಲೆ ಅಂತ ಕೇಳಿದೆ. ಏನ್ ಸ್ವಾಮಿ? ನಿಮ್ಮ ಯಜಮಾನ್ರು ಮನೆ ಕಟ್ಟದ ಮೇಲೆ ಇದ್ರಾ? ಇಲ್ಲ ಇಲ್ಲ ಸ್ವಾಮಿ, ಅವ್ರು ಇದ್ದಿಲ್ಲ ಸ್ವಾಮಿ. ಅವ್ರು ಹೋದ್ಮೇಲೆ ನಾವ್ ಮನೆ ಕಟ್ಟಿದ್ ಸ್ವಾಮಿ. ಮನೆ ಕಟ್ಟಬೇಕು ಅಂತ ನಿಮ್ಮ ಮನಸ್ಸಲ್ಲ, ನಿಮ್ಮ ಮಗನ ಮನಸ್ಸಲ್ಲಿ ಬಂತ? ಇಲ್ಲ ಸ್ವಾಮಿ, ನಮ್ಮ ಮನ್ಸಲ್ಲೇ ಬಂತು. ಯಾಕಂದ್ರೆ ನಮ್ಗಿರಾಕ್ ಮನೆ ಇರ್ಲಿಲ್ಲ ಸ್ವಾಮಿ. ಓಕೆ. ಇರಕ್ ಮನೆ ಇಲ್ಲ, ಮನೆ ಕಟ್ಟಿದ್ರಿ ಅಲ್ವಾ? ಹೌದು. ಈಗ ನೀವು ಮನೆ ಕಟ್ಟುವುದಕ್ಕೆ ಮುಂಚೆ ಇದ್ದಂತಹ ಸ್ಥಿತಿಗೂ ಮನೆ ಕಟ್ಟದ ಮೇಲಿರೋ ಸ್ಥಿತಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗಿದೆಯಾ? ಗೊತ್ತಾಗಿದೆ ಸ್ವಾಮಿ. ಯಾವ ಸರಿ ಯಾವ ತಪ್ಪು? ಯಾವ ಸರಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಅಲ್ಲಮ್ಮ, ಮನೆ ಕಟ್ಟಕ್ಕೆ ಮುಂಚೆ ನೆಮ್ಮದಿಯಾಗಿದ್ದೋ, ಮನೆ ಕಟ್ಟದ ಮೇಲೆ ನೆಮ್ಮದಿಯಾಗಿದ್ದೀವಿ, ಎರಡರಲ್ಲಿ ಯಾವುದು? ಕೆಳಗಡೆ ಮನೆ ಕಟ್ಟಾಗ ಸ್ವಲ್ಪ ನೆಮ್ಮದಿ ಇತ್ತು ಸ್ವಾಮಿ. ಮೇಲೆ ಮನೆ ಕಟ್ಟಾಗ ಒಂಚೂರು ನೆಮ್ಮದಿ ಇಲ್ಲ ಸ್ವಾಮಿ. ಅದೇ ಹೇಳ್ತಾ ಇರೋದು ನಾನು. ಅದೇ ಬೇಜಾರಾಗಿದೆ. ಈಗ ಯಾರು ನೀವೇ ತಾನೇ ಮನೆ ಕಟ್ಟಿದ್ದೋ? ಹೌದು ಸ್ವಾಮಿ. ಈಗ ಒಂದಂತೂ ತಿಳ್ಕೊಳ್ಳಿ, ನಿಮ್ಮ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ, ಪೂರ್ವ ಪಶ್ಚಿಮ ಜಾಸ್ತಿ ಇದೆಯಾ? ಅದು ಏನ್ ಸೂರ್ಯನ ಕಡೆ ಈ ನನ್ಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಓಕೆ. ಸೂರ್ಯನ ಕಡೆ ಓಡಾಟ ಜಾಸ್ತಿ ಇದೆಯಾ, ಯಮನ್ ಕಡೆ ಓಡಾಟ ಜಾಸ್ತಿ ಇದೆಯಾ? ಸೂರ್ಯನ ಕಡೆ ಬಾಕ್ಲಿದೆ, ಆ ಕಡೆ ದೇವಮೂಲ ಕಡೆ ಮೆಟ್ಲಿದೆ ಸ್ವಾಮಿ. ಅಷ್ಟೇ ನನಗ್ ಗೊತ್ತು. ಓಕೆ. ನೀವೇ ಕಟ್ಸಿದ್ದ ಮನೆ? ಹೌದು ಸ್ವಾಮಿ, ನಾವೇ ಕಟ್ಸಿದ್ ಸ್ವಾಮಿ. ಓಕೆ. ಈಗ ವಿಚಾರಕ್ಕೆ ಬರೋಣ. ಸ್ವಾಮಿ, ನಿಮ್ಮ ಮಗನಿಗೆ ಮದುವೆ ಮಾಡೋದು ಮುಖ್ಯನಾ, ಆರೋಗ್ಯ ಚೆನ್ನಾಗಿರೋದು ಮುಖ್ಯನಾ? ಎರಡು ಬೇಕು ಸ್ವಾಮಿ. ಏನ್ ಮಾಡೋದು? ಈಗ ನಿಮ್ಮ ಮಗ ಆರೋಗ್ಯ ಚೆನ್ನಾಗಿದೆ ಅಂತೀರಾ ನೀವು? ಒಂದೊಂದ್ ಟೈಮ್ ಪರವಾಗಿಲ್ಲ ಸ್ವಾಮಿ, ಒಂದೊಂದ್ ಟೈಮ್ ಒಂಥರ ಇದ್ ಮಾಡ್ತಾರೆ. ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಅಲ್ಲ, ಅರ್ಥ ಆಗೋದು ಇಲ್ಲ ಬಿಡಿ. ನೀವು ಅವಾಗಿಂದ ತಿಳ್ಕೊಂಡಿದ್ರೆ ಯಾಕೆ ಕಷ್ಟ ಬೀಳಬೇಕಿತ್ತು? ಒಂದು, ನಿಮ್ಮ ಮಗ ನಿದ್ದೆ ಮಾಡ್ತಕ್ಕಂಥ ಕ್ರಮ ಒಂದನ್ನು ತಿಳ್ಕೊಂಡಿದ್ರೆ ಸಾಕಾಗಿತ್ತು. ನೀವು ತಾಯಿ ಅನ್ನಿಸ್ಕೊಂಡವರು. ನಿದ್ದೆ ಚೆನ್ನಾಗಿ ಮಾಡ್ತಾನಮ್ಮ ನಿಮ್ಮ ಮಗ? ಮಾಡ್ತಾನೆ ಸ್ವಾಮಿ. ನಿನ್ನ 6 ಗಂಟೆಗೆ ಎದ್ದು ಬಿಡ್ತಾನೆ ಅವನು. ಅದೇ ಬಂದಿರೋದು. ಅಲ್ಲಮ್ಮ, ರಾತ್ರಿ ತಡವಾಗಿ ಮಲಗೋದು, ಬೆಳಿಗ್ಗೆ ತಡವಾಗಿ ಹೇಳೋದು ಗೊತ್ತಿದೆಯಾ ನಿಂಗೆ ಅಂದೆ? ಗೊತ್ತಿದೆ ಸ್ವಾಮಿ, ಗೊತ್ತಿದೆ. ಈಗ ನಿದ್ದೆ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಮದುವೆ ಯಾಕೆ ಅವನಿಗೆ? ಏನ್ ಮಾಡೋದು ಸ್ವಾಮಿ, ವಯಸ್ಸು ಮೀರೋಗ್ತಾ ಇದೆಯಲ್ಲ. ಅಂದ್ರೆ ಮದುವೆ ಮಾಡಿದ್ಮೇಲೆ ಓಡೋಗ್ಬಿಟ್ಟು ಸರಿ ಹೆಂಡತಿ ಮದುವೆ ಮಾಡಬೇಕು ನೀವು? ಅಲ್ಲ, ಏನಮ್ಮ ಅರ್ಥ ಇದೆಯಾ ತಾಯಿ? ಅವನಿಗೆ ನಿದ್ದೆನೇ ಕರೆಕ್ಟಾಗಿಲ್ಲ, ಮದುವೆ ಆದ್ಮೇಲೆ ನಿದ್ದೆ ಬರುತ್ತೆ ಅಂತ ನೀವು ಅನ್ಕೊಂಡಿರ್ಬೋದೇನೋ. ಹೆಂಡತಿ ಬಂದು ಖುಷಿಗೆ ನಿದ್ದೆ ಬಂದ್ಬಿಡುತ್ತೆ ಅಂತ. ಅಪ್ರಾಣೆ ಬರಲ್ಲ ಅವ್ನಿಗೆ ಈಗಿಂದಲ್ಲ. ನೀನು ಹೊಟ್ಟೆಲಿರ್ಬೇಕಾದ್ರೆ ನೀನೇ ಸ್ವಲ್ಪ ಜ್ಞಾಪಕ ಮಾಡ್ಕೊ. ನಿನಗೆ ಗರ್ಭ ವ್ಯವಸ್ಥೆ ನಿಮ್ಮ ಮಗು ಇದ್ದಾಗ 3ನೇ ತಿಂಗಳಿಂದ 4ನೇ ತಿಂಗಳಿಗೆ ನೀನು ಏನು ಸ್ಥಿತಿಯಲ್ಲಿದೆ ಸ್ವಲ್ಪ ಯೋಚನೆ ಮಾಡು. ನಿಮ್ಮ ಮಗು ನೀನು 3-4ನೇ ತಿಂಗಳು ಗರ್ಭವತಿಯಾಗಿದ್ದಾಗ ನಿನ್ನ ನಿದ್ದೆ, ನಿನ್ನ ಊಟ, ನಿನ್ನ ಬೇಜಾರು ಎಷ್ಟಿತ್ತು ನೋಡಮ್ಮ. ಹೌದು ಸ್ವಾಮಿ, ಪ್ರಾಬ್ಲಮ್ ಇತ್ತು ಸ್ವಾಮಿ. ಹಂಗಿದ ಮೇಲೆ ಈಗ ಆ ಮಗು ಏನಾಗಿದೆ? ಆರೋಗ್ಯ ಪೂರ್ಣ ಕೆಟ್ಟಿದೆ. ಅದನ್ನ ರಿಪೇರಿ ಮಾಡಬೇಕಾ ಬೇಡವಾ ನೀನು? ಮಾಡ್ಬೇಕು ಸ್ವಾಮಿ. ಅದನ್ನ ಮಾಡು ಫಸ್ಟು, ಆಮೇಲೆ ಮದುವೆ ಮಾಡುವಂತೆ. ಇದಕ್ಕೇನು ಹೇಳ್ಬೋದು ಅಂದರೆ, ಇವ್ನಿಗೇನು ತಲೆ ಕೆಟ್ಟಿದೆಯಾ, ಇವ್ನಿಗೇನು ಹುಚ್ಚಿಡ್ಕೊಂಡಿದ್ಯಾ, ಇವ್ನಿಗೇನಾದ್ರು ಆಗ್ಬಿಟ್ಟಿದ್ಯಾ, ಇವ್ನಿಗೇನಾದ್ರು ಮೆಟ್ಕೊಂಡಿದ್ಯಾ, ಈ ಕೋಪ ಬಂದಾಗ ಮಾತಾಡ್ತಾನೆ ನೋಡು, ಆ ಕ್ಯಾಟಗರಿಗೆ ಸೇರಿದಾನೆ ಭರಣಿ ನಕ್ಷತ್ರದ ಮಗು. ಅರ್ಥ ಆಯ್ತಾ?
ಹಾ ಅರ್ಥ ಆಯ್ತು ಸ್ವಾಮಿ. ಅವನು ಕರೆಕ್ಟಾಗಿ ನಡ್ಕೊಳ್ಳಲ್ಲ, ಹೇಳಿದ್ದನ್ನು ಕೇಳಲ್ಲ. ಕೇಳಲ್ಲ ಸ್ವಾಮಿ, ಟೈಮ್ ಕೇಳಲ್ಲ ಸ್ವಾಮಿ. ಆ ಕಾರಣದಿಂದಾಗಿ ನಿಮ್ಮ ಮಗನ ಆರೋಗ್ಯ ಸರಿ ಹೋಗಬೇಕು, ಆಮೇಲೆ ಮದುವೆ ಆಗಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿದ್ದರೆ ಕರೆಕ್ಟಾಗಿ ಮೊದಲು ತಿಳ್ಕೊಳ್ಳಿ, ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಮದುವೆ ಆಟೋಮೆಟಿಕ್ ಆಗುತ್ತೆ, ಚೆನ್ನಾಗಾಗತ್ತೆ, ಒಳ್ಳೇದಾಗತ್ತೆ. ಮೊದಲು ತಿಳ್ಕೊಳ್ಳಮ್ಮ, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸಕ್ಕುಬಾಯಿ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಮಂದಾರ ಸಾಯಿ ಅಂತ ಶಿರಾದಿಂದ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ನಿಮ್ಮ ನಕ್ಷತ್ರ ಹೇಳಿಮಾ. ಮಗ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ಗುರುಜಿ, ನಂಗೆ ಆರೋಗ್ಯ ಬಗ್ಗೆ ಮತ್ತೆ ಈ ನಕ್ಷತ್ರ ಯಾಕೆ ಇದೆ ಅಂತ ಕೇಳ್ಬೇಕಾಯ್ತು. ಆರೋಗ್ಯ ಭಾಗ್ಯ. ಓ, ಸಿದ್ದರಾಮಯ್ಯ ಸರ್ಕಾರ ಭಾಗ್ಯ. ಆರೋಗ್ಯದ ಬಗ್ಗೆ ಅಲ್ಲ, ಈ ಭಾಗ್ಯ ಚೆನ್ನಾಗಿ ಕೋಡ್ ಕೊಟ್ಟವ್ರು ಎಲ್ಲದಕ್ಕೂ. ಆರೋಗ್ಯ ಭಾಗ್ಯ. ಏನು ಓದಿದ್ಯಮ್ಮ? ನಾನೀಗ ಡಿಗ್ರಿ ಓದ್ತಾ ಇದ್ದೀನಿ, ಫಸ್ಟ್ ಇಯರ್. ಮದುವೆ ಇನ್ನೂ ಇಲ್ಲ. ಎಷ್ಟು ವಯಸ್ಸಿಗೆ ನಿನಗೆ? 18. 18. ಚೆನ್ನಾಗಿ ಓದ್ತಾ ಇದೆಯಾ? ಚೆನ್ನಾಗಿ ಓದ್ತಾ ಇದೆಯಾ ಅಂದೆ. ಗುರುಜಿ ಓದ್ತಾ ಇದ್ದೀನಿ, ಪರವಾಗಿಲ್ಲ. ಓಕೆ. ಬೇಜಾರು, ಕೋಪ ಎರಡರಲ್ಲಿ ಯಾವ್ದು ಜಾಸ್ತಿ? ಕೋಪ ಜಾಸ್ತಿ. ಕೋಪ ಇರಬೇಕಾ? ಬೇಕಾ ಕೋಪ? ಬೇಡ ಮತ್ತೆ ಯಾಕೆ ಬರುತ್ತೆ? ಅದು ತಿಳ್ಕೊಬೇಕಾ ಬೇಡವಾ? ತಿಳ್ಕೊಳ್ಬೇಕು. ಯಾಕೆ ತಿಳ್ಕೊಂಡಿಲ್ಲ? ಆಮೇಲೆ ನಿನಗೆ ತುಂಬ ರಾತ್ರಿ ಇಷ್ಟನಾ ಹಗಲು ಇಷ್ಟನಾ? ನಿನಗೆ ತುಂಬ ಇಷ್ಟವಾದದ್ದು ಹಗಲ ರಾತ್ರಿನ? ಹಗಲೇ ಇಷ್ಟ. ರಾತ್ರಿ ಇಷ್ಟ ಇಲ್ಲ? ರಾತ್ರಿನ ಇಷ್ಟ ಆದರೆ ರಾತ್ರಿಗಿನ್ನ ಹಗಲು ಜಾಸ್ತಿ. ಯಾಕೆಂದರೆ ನಿದ್ದೆ ಚೆನ್ನಾಗಿ ಬರಲ್ಲಲ್ಲ ಅದಕ್ಕೆ? ನಿದ್ದೆ ಸರಿಯಾಗಿ ಬರಲ್ವಲ್ಲ ಅದಕ್ಕೆ ರಾತ್ರಿ ಇಷ್ಟ ಇಲ್ಲ? ಇಲ್ಲ, ನಿದ್ದೆ ಚೆನ್ನಾಗಿ ಬರುತ್ತೆ ನನಗೆ. ಬೆಳಿಗ್ಗೆ ಎಷ್ಟೊತ್ತು ಕೇಳ್ತೀಯಾ? ಬೆಳಿಗ್ಗೆ 6 ಗಂಟೆ. ಏಳಿಸ್ಬೇಕಾ ನೀನೇ ಹೇಳ್ತೀಯಾ? ಎಬ್ಬಿಸ್ಬೇಕು. ಏಳಿಸ್ತಾ ಇದ್ರೆ ಎಷ್ಟೊತ್ತಾಗ ಮಲ್ಕೋತೀಯಾ? ನಂಗೆ ನಿದ್ದೆ ಆಗೋ ತನಕ ಮಲಗಿರ್ತೀನಿ. ಅದು ಈಗಲೂ ನಿದ್ದೆಲೇ ಇದೆಯಾ ನೀನು? ಇಲ್ಲ. ಅಲ್ಲ, ನಿನ್ನ ಮಾತಲ್ಲಿ ಹೇಳ್ತಾ ಇದ್ದೀನಿ, ಈಗಲೂ ನಿದ್ದೆ ಗುಂಗಲೇ ಇರೋದು ನೀನು. ಯಾಕೆ ಮಾತು ಹೇಳ್ತೀನಿ ಅಂದರೆ, ಬೆಳಗ್ಗೆ ಹೇಳ್ಬೇಕಾದ್ರೆ ನಿನಗೆ ಇನ್ನು ಸ್ವಲ್ಪ ಮಲ್ಕೋಬೇಕಿತ್ತು ಅಂತ ಅನ್ಸಲ್ವೇನಮ್ಮ? ಹಲೋ, ಮಾತಾಡಿಮಾ. ಬೆಳಿಗ್ಗೆ ಬೆಡ್ಡಿಂದ ಹೇಳ್ಬೇಕಾದ್ರೆ ಇನ್ನು ಸ್ವಲ್ಪ ಮಲ್ಕೋಬೇಕಿತ್ತು ಅಂತ ಅನ್ಸಲ್ವಾ ನಿನಗೆ ಎಂದೆ? ಅನ್ಸುತ್ತೆ. ಅದರ ಅರ್ಥ ಏನು? ನಿದ್ದೆ ರಾತ್ರಿ ಮಾಡೋ ನಿದ್ದೆ ಚೆನ್ನಾಗಿಲ್ಲ ಅಂತ ಅರ್ಥ, ಹೌದಾ? ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತು. ನಿಮ್ಮ ಅಪ್ಪ ಏನು ಕೆಲಸ ಮಾಡೋದು? ಅಪ್ಪದ ಮೆಡಿಕಲ್ ಸ್ಟೋರ್ ಇದೆ. ಓಕೆ. ಅವ್ರು ಎಷ್ಟೊತ್ತು ರಾತ್ರಿ ಹೊತ್ತು ಮಲಗೋ ಅಭ್ಯಾಸ ನಿಮ್ಮಪ್ಪ? 11 ಗಂಟೆ. ಈಗ ಅರ್ಥ ಆಯ್ತಾ ಯಾಕೆ ಕೊಡ್ತೇನೆ ನೀನು ಮಕ ನಕ್ಷತ್ರದಲ್ಲಿ ಅಂತ? ನಿಮ್ಮಪ್ಪ ಊಟ ಮಾಡೋದು ಮಲ್ಕೊಳ್ಳೋದೆಲ್ಲ ಮಧ್ಯರಾತ್ರಿ ಅಭ್ಯಾಸ, ಹೌದು ತಾನೇ? ಹೌದು. ಅದ್ರ ಪ್ರತಿಫಲನೇ ನೀನಿಗೆ ಮಾತ್ರ ನಂಬಿಟ್ಟು ಮಲ್ಕೋಬೇಕು. ಯಾಕೆಂದ್ರೆ ಅವ್ರು ಮೆಡಿಕಲ್ ಇದಾರಲ್ಲ, ಮಾತ್ರ ನೀನು ತಿನ್ನಲೇಬೇಕು. ಇನ್ನು ವಿದ್ಯಾಭ್ಯಾಸ ಭಗವಂತನ ಪ್ರೀತಿ, ನೆಮ್ಮದಿ ಹೇಳಂಗಿಲ್ಲ, ಕೋಪ ಜಾಸ್ತಿ, ಜೀವನ ಚೆನ್ನಾಗಿಲ್ಲ. ಏನು ಓದೋದ, ಮದುವೆ ಮಾಡ್ಕೊಳ್ಳೋದ, ಚೆನ್ನಾಗಿರೋದ, ನಿದ್ದೆ ಮಾಡೋದ, ಊಟ ಮಾಡೋದ, ಯಾವುದೂ ಗೊತ್ತಿಲ್ಲ. ಯಾವ ಪುರುಷಾರ್ಥಕ್ಕೆ 18 ವರ್ಷ ಕಾಲ ಕಳೆದಿದ್ಯಾ ನೀನು? ಯೋಚನೆ ಮಾಡು. ಇದು ತಿಳ್ಕೊಬೇಕು ಅಂತನ ಬೇಡ ಅಂತನ? ನಿಮ್ಮ ಅಪ್ಪನ ಕೋಸ್ಕೊಂಡು ಮಾತಾಡು. ಅಪ್ಪ, ನೀನು ಮೆಡಿಕಲ್ ಸ್ಟೋರ್ಗೆ ಹೋಯ್ತೀಯ ಸರಿ, ನನ್ನ ಆರೋಗ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡು ತಂದೆ ಅಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೋ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ಫಸ್ಟು. ನಿನಗೆ ನಿದ್ದೆ ಚೆನ್ನಾಗಿ ರಾತ್ರಿ ಹೊತ್ತು ಸಮೃದ್ಧಿಯಾಗಿ ಮಲಕ್ಕೋಬೇಕು, ನಾನು 7 ಗಂಟೆ 7:30ಗೆಲ್ಲ ಮಲಗಬೇಕು ಅನ್ನುವಂಥ ಸ್ಥಿತಿ ನಿಮ್ಗೆ ಉತ್ಪತ್ತಿ ಆಗಬೇಕು ಮೆದುಳಲ್ಲಿ. ಆ ಮೆದುಳಲ್ಲಿ ಆ ಶಕ್ತಿ ಇಲ್ಲದ ಕಾರಣ, ಊಟ ಕರೆಕ್ಟಾಗಿ ತಿನ್ನದೇ ಇರುವ ಕಾರಣ ನಿನಗೆ ಯಾವ ಕಾರಣಕ್ಕೂ ನಿದ್ದೆ ಕರೆಕ್ಟಾಗಿ ಬರಲ್ಲ. ಅದರಿಂದ ಏನಾಗತ್ತೆ, ನಿನಗೆ ಏನು ಮೇಲೂ ಇಷ್ಟ ಆಗಲ್ಲ, ಕೋಪ ಒಂದೇ ಬಂಡವಾಳ. ಇದನ್ನು ನೀನು ದೂರ ಮಾಡಬೇಕಂದ್ರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಗಿರ್ಜಮ್ಮ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿಮಾ. ನಕ್ಷತ್ರ ಉತ್ತರ ಒಬ್ಬ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರೂಜಿ, ನಮಸ್ತೆ ಸರ್. ನಾರಾಯಣ, ಹೇಳಮ್ಮ. ಯಾರು? ಮಗನ ಉತ್ತರ ಭಾದ್ರ? ಮಗ ಸರ್. ಎಷ್ಟು ವಯಸ್ಸು ಅವನಿಗೀಗ 29 30 ಸರ್. ಏನಾಗ್ಬೇಕು ಅವನಿಗೆ? ಮದುವೆ ಆಗ್ಬೇಕಿತ್ತು.
ಮದುವೆ ಆಗಬೇಕಿತ್ತು. ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ? ಅವರು ಅಗ್ರಿಕಲ್ಚರ್ ಸರ್. ಓಕೆ. ನಿಮ್ಮಲ್ಲಿ ರಕ್ತ ಬಲಿ ಕೊಡುವಂಥ ಅಭ್ಯಾಸ ಯಾವ ದೇವ್ರಿಗೆ ಮಾಡ್ತೀರಾ? ರಕ್ತ ಬಂದಿದ್ದಿಲ್ಲ ಸರ್ ನಾವು. ಅಲ್ಲಮ್ಮ, ಆ ದೇವ್ರಿಗೆ ಹೋಗೋದು ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ನೀವು ಕೊಡ್ತೀರಾ ಅಂತಲ್ಲ. ಹೌದು ಸರ್. ರಕ್ತ ಅಲ್ಲಿ ಬಲಿ ನಾಯಕನಟ್ಟಿ ಹೋಗ್ತೇವೆ. ಏನು ಮಾಡ್ತೀರಾ ಅಲ್ಲಿ? ಟಿವಿ ನೋಡ್ಕೊಂಡು ಮಾತಾಡಬೇಡಿ. ನಾಯಕನಟ್ಟಿ ದೇವಸ್ಥಾನಕ್ಕೆ ಹೋಗ್ತೇವೆ. ಟಿವಿ ಮ್ಯೂಟ್ ಮಾಡಮ್ಮ. ನೀನು ಎರಡೂ ಜೊತೆ ಮಾಡಿದೆ ಹೆಂಗಮ್ಮ ಅದು? ಟಿವಿ ಮ್ಯೂಟ್ ಮಾಡು. ಮ್ಯೂಟ್ ಮಾಡಿದೆ ಸರ್. ಓಕೆ. ಆ ದೇವಸ್ಥಾನಕ್ಕೆ ಹೋಗೋ ಉದ್ದೇಶ ಏನು? ಮನೆ ನಡ್ಕೊಂಡಿದೆ ಸರ್, ಅದು ದೇವರಿಗೆ ನಾವು. ನಿಮ್ಮ ಮನೆ ದೇವ್ರು ಯಾವುದು? ಇದನ್ನೇ ಸಿದ್ದಪ್ಪ ಸರ್. ಓಕೆ. ಮನೆ ಎಷ್ಟು ವರ್ಷದ್ದು? 1.5 ವರ್ಷ 2 ವರ್ಷ ಆಗ್ತಾ ಬಂತು. ಕಟ್ಸಿದ್ದಾ? ಅಲ್ಲ, ಕಟ್ಟಿದ್ದು ತಗೊಂಡಿದ್ವಿ ಸರ್. ಓಕೆ. ಮನೆ ಬಾಗಿಲಿಗೆ ಏನು ಕಟ್ಟಿದ್ರಾ? ಅದು ಯಾವ ದೇವಸ್ಥಾನ ಕಟ್ಟಿದ್ರಾ ಮನೆ ಬಾಗಿಲಲ್ಲಿ? ಉಜಿನಿ ಸಿದ್ದಪ್ಪಂದು ನಾಯಕನಟ್ಟಿದ್ದು ಕಟ್ಟಿದ್ವಿ. ಈಗ ಮನೆಗೆ ಬಾಗಿಲು ಕಟ್ಟಿದ ಮೇಲೆ ಆ ಮನೆಯಲ್ಲಿ ದೈವಶಕ್ತಿ ಐತೆ ಅಂತ ಅನ್ಕೊಂಡು ಮನೆ ತಗೊಂಡ್ರ ನೀವು? ಹೆಂಗೆ ತಗೊಂಡ್ರಿ ಹೇಳಿ? ಹೌದು, ದೈವಶಕ್ತಿ ಐತೆ ಅಂತ ತಗೊಂಡಿದ್ವಿ. ಮತ್ತು ಬಾಗಿಲಿಗೆ ಯಾಕೆ ಕಟ್ಟಬೇಕು? ದೈವಶಕ್ತಿ ಇದ್ಮೇಲೆ ಬಾಗಿಲಿಗೆ ಯಾಕೆ ಕಟ್ತೀರಾ? ವರ್ಷ ನಾವು ದೇವಸ್ಥಾನಕ್ಕೆ ಹೋಗ್ತಾವಲ್ಲ. ಒಂದು ನಿಮಿಷ ಕೇಳಿಸ್ಕೊ ತಾಯಿ, ಒಂದು ನಿಮಿಷ ಕೇಳಿಸ್ಕೊ. ನಿಮ್ಮ ಮಗ ಉತ್ತರಾಭಾದ ನಕ್ಷತ್ರ ಮಗ ಮನೇಲಿರ್ಬೇಕಾದ್ರೆ ಬರೀ ನೀವು ಮನೆ ದೇವ್ರನ್ನ ಬಿಟ್ಟು ಆ ಸೈಡು ಈ ಸೈಡ್ಗೆ ಹೋಗಿ ದೇವ್ರುಗಳು ಮಾಡಿಕೊಂಡು ಊರು ತುಂಬ ದೇವ್ರನ್ನೆಲ್ಲ ಕೈ ಮುಕ್ಕೊಂಡು ಮನೆ ಬಾಗಿಲು ಒಂದು ಕಟ್ಕೊಳ್ಳೋದು, ಬ್ಯಾಗಲ್ಲಿ ಒಂದು ಇಟ್ಕೊಳ್ಳೋದು, ಈ ಅಭ್ಯಾಸ ಇವತ್ತಂದಲ್ಲ. ನಿಮ್ಮ ತಂದೆ ಮನೆ, ನಿಮ್ಮ ಗಂಡನ ಮನೆ, ಅಪ್ಪನ ಮನೆ, ಅಲ್ಲಿಂದನೂ ಬಂದಿರತಕ್ಕಂಥದ್ದು. ಮನದೇವರಿಗೆ ಕೈ ಕೊಟ್ಟು ಸಿಕ್ಕ ದೇವರುಗಳಿಗೆ ಕೈ ಮುಗಿದಿರುವ ಕಾರಣ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಉತ್ತರಾಭಾದ್ರ ನಕ್ಷತ್ರ ದೇವರಿಗೆ ಮಾಟ ಮಂತ್ರ ಮಾಡ್ಕೊಂಡು ಬಂದಿದ್ದೀರಾ ಗೊತ್ತಿಲ್ಲದೆ. ದೇವರಿಗೆ ಮಾಟ ಮಂತ್ರ ಮಾಡಿರೋರಿಗೆ ಹೆಂಗೆ ಒಳ್ಳೇದಾಗತ್ತೆ? ಹೋಗ್ತೇವೆ ಸರ್ ನಾವು. ಅಮ್ಮ, ನೀವು ಹೋಗೋದು ಪ್ರಶ್ನೆ ಅಲ್ಲ. ದೇವರು ಒಬ್ಬರು, ಸೂರ್ಯ ಒಬ್ಬ, ಮನೆಗೆ ಗಂಡ ಒಬ್ಬ, ಅಷ್ಟೇ ನೋಡಬೇಕು. ನೀವು ಊರು ಸೀಮೆಯಲ್ಲೋ ದೇವರೆಲ್ಲ ಮಾಡ್ತಾ ಬಂದರೆ ಹೆಂಗಾಗತ್ತದು? ಮನೆ ದೇವರಿಗೆ ಪ್ರಾಧಾನ್ಯತೆ ಕೊಟ್ಟಿಲ್ಲ ನೀವು. ಕರೆಕ್ಟಾಗಿ ಮನೆಯಲ್ಲಿ ದೀಪ ಉರಿಸೋದಾಗಲಿ, ಧ್ಯಾನ ಮಾಡೋದಾಗಲಿ, ಬೆಳಗ್ಗೆ ದೀಪ ಹೇಗೆ ಮಟ್ಟಕ್ಕೆ ಉರಿಬೇಕದು, ಸಂಜೆ ಏನು ಮಾಡಬೇಕು, ಈ ಕ್ರಮ ಏನಾದ್ರು ಇದೆಯೇನಮ್ಮ ನಿಮ್ಮ ಮನೆಯಲ್ಲಿ? ಮಾಡ್ತೇವೆ ಸರ್. ಸಾಯಂಕಾಲ ದೀಪ ಹಚ್ತೇವೆ, ಬೆಳಗ್ಗೆ ಜಲ್ದಿ ಪೂಜೆ ಮಾಡ್ತೇವೆ ಸರ್. ಯಾರು ದೀಪ ಹಚ್ಚೋದು? ಸಾಯಂಕಾಲ ಸರ್. ಯಾರಮ್ಮ ಹಚ್ಚೋದು? ಯಾರು ದೀಪ ಹಚ್ಚೋದು? ನಾವೇ ಹಚ್ತೇವೆ ಸರ್. ಬೆಳಗ್ಗೆ ಇಲ್ಲ ಸಾಯಂಕಾಲ ಮಾತ್ರ ಹಚ್ಚೋದು? 2 ಹೊತ್ತು ಹಚ್ತೇವೆ ಸರ್. ಅದೇನು 2 ಟೈಮ್ ದೀಪ ಹಚ್ಬೋದಾ ಮನೇಲಿ? ಯಾವಾಗ ದೀಪ ಉರಿಬಾರ್ದಾ? ಉರಿಬೇಕು ಸರ್. ಮತ್ತೆ ಯಾಕೆ 2 ಟೈಮ್ ಯಾಕೆ ಹಚ್ಚೋದು? ದೀಪ ಸದಾ ಉರಿಬೇಕು. ನೀನು ಬೆಳಗ್ಗೆ ಒಂದು ಸಲ ಹತ್ತೀಯ, ಸಾಯಂಕಾಲ ಏನು ಅರ್ಥ ಐತೆ ಅದರಲ್ಲಿ? ದೀಪ ಆರ್ಬೋದಾ ಮನೆಯಲ್ಲಿ? ಸ್ವಲ್ಪ ಯೋಚನೆ ಮಾಡು. ದೀಪ ಆರಿದ ಮೇಲೆ ದೀಪ ಹಚ್ಚಬಹುದಾ? ಆರಿದ ದೀಪ ಮತ್ತೆ ಹಚ್ಚಂಗಿಲ್ಲ, ಒಂದು ದಿನದಲ್ಲಿ 2 ಸಲ. ಇದನ್ನು ತಿಳ್ಕೊಂಡಿಲ್ವಲ್ಲ ತಾಯಿ. ಮದುವೆ ಮಾಡಿಕೊಂಡು ಮಕ್ಕಳು ಬೆಳೆಸ್ಕೊಂಡಿದ್ದೀರಾ, ಮನೆಯಲ್ಲಿ ಕತ್ತಲು ಮಾಡ್ಕೊಂಡು ಕೂತಿದ್ದೀರಾ. ನೀವೇನಿದ್ರೂ ಅಲ್ಲಿ ಇಲ್ಲಿ ತಡೆ ಓಡಿಸೋದು, ಯಂತ್ರ ಕಟ್ಟಿಸ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಕಾಯಿ ಮಂತ್ರಿಸೋದು, ಈ ಕೆಲಸದಲ್ಲೇ ಬಂದಿದ್ದೀರಾ. ಅದಕ್ಕೆ ನಿಮಗೆ ಈ ಬುದ್ಧಿ ಈ ರೀತಿಯಾಗಿ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರವಾಗಿ ನಿಮಗೆ ಯಾರೋ ಕಟ್ಟಿದ ಮನೆ ತಗೊಳ್ಳೋದು, ಯಾರೋ ಹೇಳೋದನ್ನು ಕೇಳೋದು, ಕಟ್ಟಿರೋ ಮನೆಯನ್ನು ತೆಗೆದುಕೊಳ್ಳೋದು ಮೊದಲನೇ ಅಪರಾಧ. ಯಾರೋ ಕಟ್ಟಿದ ಮನೆ ನೀನು ಹೆಂಗೆ ತಗೋತೀಯಮ್ಮ? ಯಾರಮ್ಮ ನಿನ್ಗೆ ಹೇಳಿ ತಗೋ ಅಂತ ಹೇಳಿ ಯೋಚನೆ ಮಾಡು. ಮನೆ ಬೇಡವಾ ಸ್ವಾಮಿ, ತಗೊಂಡವರು ಅನುಭವಿಸಿ. ಈಗ ಅದನ್ನು ರೆಡಿ ಮಾಡಬೇಕಾ? ಸರಿ ಇಲ್ಲ ಅಂದರೆ ಹೊಡೆದಾಕೋಕ್ಕಾಗತ್ತಾ? ನೋಡಿ ಎಷ್ಟು ಸಮಸ್ಯೆ ಆಗತ್ತೆ. ಶೆಡ್ ಕಟ್ಟಿಬಿಡಿ, ಗರಿ ಹಾಕೊಂಡು ಕಟ್ಟಿ, ಶೀಟ್ ಹಾಕೊಂಡು ಕಟ್ಟಿ. ಕಟ್ಟಿರೋ ಮನೆ ತೊಗೊಳೋದು ಬೇಡ. ಕಟ್ಟಿರೋ ಮನೆ ಸುಮ್ಮನೆ ಯಾರೂ ಕೊಡಲ್ಲ. ಆ ಕರ್ಮವನ್ನು ಅನುಭವಿಸೇ ಇನ್ನೊಬ್ಬರು ಕೊಡೋದು. ಅಂಥ ಮನೆ ನೀವು ತೊಗೊಂಡು ಹೆಂಗೆ ಉದ್ಧಾರ ಆಗ್ತೀರಾ? ಸ್ವಲ್ಪ ಯೋಚನೆ ಮಾಡು. ಅರ್ಥ ಆಯ್ತೇನಮ್ಮ? ಹ್ಞೂ ಸರ್, ಆಯ್ತು. ಕಟ್ಟಿರೋ ಮನೆ ತೊಗೋಬೇಕಾದ್ರೆ ಕರೆಕ್ಟಾಗಿ ಅದಿರುತ್ತಾ ಮನೆ? ಕರೆಕ್ಟಾಗಿದ್ರೆ ನೀವು ಮನೆ ಕೊಡ್ತಿದ್ರ ಅವರು? ಇಲ್ಲ. ಮತ್ತು ಹೆಂಗೆ ತೊಗೊಂಡು ನೀವು ಹೆಂಗೆ ಸರ್ ಮಾಡ್ಕೋತೀರಾ? ಇದನ್ನು ಫಸ್ಟ್ ತಿಳ್ಕೊ. ಆ ಮನೆ ಬಗ್ಗೆ ಏನು ಅಮ್ಮ? ಓನಮ್ಮ, ಹೊಸ ಮನೆ ಆಗಲಿ ಅವ್ರು ಕಟ್ಬಿಟ್ಟು ನಿಮ್ಗೆ ಯಾಕೆ ಕೊಟ್ಟರು? ಅದು ತಾನೇ ಬೇಕಾಗಿರೋದು. ಸರಿನಮ್ಮ, ನಿನಗೆ ಆ ಮನೆ ಸೂಕ್ತ ಆಗಿದೆಯಾ ಅಂತ ನೀನು ತಿಳ್ಕೊಂಡಿದ್ಯಾ? ಆ ಮನೆ ಅಳತೆ ನಿನ್ಗೆ ಹೊಂದಾಣಿಕೆ ಆಗುತ್ತೆ ತಿಳ್ಕೊಂಡಿದ್ಯಾ? ತಿಳ್ಕೊಂಡಿದ್ದೀನಮ್ಮ. ಮತ್ತೆ ಅವ್ರ ಪ್ಲಾನ್ ಪ್ರಕಾರ ಮನೆ ಕಟ್ಟಿದ್ರು ನೀನು ತಗೊಂಡೆ. ಹೆಂಗದು? ಯಾರೋ ಮದುವೆ ಮಾಡ್ಕೊಂಡು ಇನ್ನೊಬ್ಬರ ಜೊತೆ ಸಂಸಾರ ಮಾಡೋಕ್ಕಾಗತ್ತಾ? ಅಲ್ವಲ್ಲ.
ಫಸ್ಟು ಕರೆಕ್ಟಾಗಿ ತಿಳ್ಕೊಂಡು ಬದುಕೋದು ಕಲ್ತ್ಕೊಳ್ಳಿ. ಸುಮ್ಮನೆ ಎಲ್ಲ ಮಾಡಿಕೊಂಡು ದುಡ್ಡು ಕೊಟ್ಬಿಟ್ಟು ಅನಾವಶ್ಯಕವಾಗಿ ಕಾಲ ಕಳಿಬೇಡಿ. ಮೊದಲು ನಿಮ್ಮ ಮನೆ ನಿಮಗೆ ಹೊಂದಾಣಿಕೆ ಆಗತ್ತಾ ಮೊದಲು ತಿಳ್ಕೊ ತಾಯಿ, ಹೆದರ್ಕೊಳ್ಳೋದಲ್ಲ, ತಿಳ್ಕೊ. ಮನೆಯಲ್ಲಿ ಏನೇನು ಆಗಬೇಕೋ ಅದೇ ಆಗತ್ತೆ. ಮದುವೆ ಆಗಲಿಲ್ಲ, ಮದುವೆ ಆದಮೇಲೆ ಮಕ್ಕಳಾಗಲಿಲ್ಲ, ನೆಮ್ಮದಿ ಇಲ್ಲ, ಇವೆಲ್ಲ ಎಲ್ಲರೂ ಏನು ಕೇಳ್ತಾರೆ, ಇದೆಲ್ಲ ಮನೆಯಿಂದಲೇ ನಡೀತಕ್ಕಂಥದ್ದು. ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ಅಜಯ್ ಅಂತ, ಶಿವಮೊಗ್ಗದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನನ್ನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ಹೇಳಿ ಸರ್. ಉತ್ತರಾಷಾಢ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಪ್ಪ, ಏನಾಗಬೇಕಿತ್ತು? ಗುರುಜಿ, ನಮ್ಮ ನಕ್ಷತ್ರ ಬಗ್ಗೆ ಕೇಳಬೇಕಾಗಿತ್ತು ಏನಂತ. ಎಷ್ಟು ವಯಸ್ಸು? ಈ 30 ವರ್ಷ ಗುರುಜಿ. ಇವಾಗ ಮದುವೆ ಆಯಿತಾ? ಇಲ್ಲ ಗುರುಜಿ, ಮದುವೆ ಆಗಿಲ್ಲ. ಯಾಕೆ? ಅದೇ ಗುರುಜಿ, ಹೆಣ್ಣು ಹುಡುಕ್ತಿ ಗುರುಜಿ, ಇಲ್ಲ ಏನು ಸಿಗ್ತಾ ಇಲ್ಲ. ಎಲ್ಲಿ ಸಿಗುತ್ತೆ ಹೆಣ್ಣು? ಎಲ್ಲಿ ಸಿಗ್ಬೋದು? ಸಿಗೋದ್ರಲ್ಲಿ ಹುಡುಕ್ತಾ ಇದ್ದೀವಿ ಗುರುಜಿ, ಎಲ್ಲಿ ಹುಡುಕೋದು ಅಂತ. ಅದೇ ಗುರುಜಿ ಕೇಳ್ತಾ ಇದ್ದೀವಿ, ಯಾರು ಇದು ಮಾಡ್ತಿಲ್ಲ. ರೈತರ ಮಗ ಅಂತ ಯಾರು ಕೊಡ್ತಿಲ್ಲ ಗುರುಜಿ ಹೆಣ್ಣು ಅಂತ. ಓಕೆ, ಏನು ಓದಿರೋದು? ರೈತ ಐಟೈ ಮಾಡ್ಕೊಂಡಿದ್ದೆ ಗುರುಜಿ. ಇವಾಗ ವ್ಯವಸಾಯ ಮಾಡ್ತಿದ್ದೆ ಮನೆಗೆ. ಓಕೆ, ನಿಮ್ಮಪ್ಪ ಏನು ಮಾಡ್ತಾರೆ? ಗುರುಜಿ ಅಪ್ಪಾಜಿನ ವ್ಯವಸಾಯ ಮಾಡೋದವರು. ಓಕೆ, ಈಗ ಒಂದು ಏನು ತಪ್ಪಾಗಿದೆ ಅಂತ ನನಗೆ ಹೆಣ್ಣು ಕೊಡಲ್ಲ ಅಂದರೆ ನಾನು ರೈತ, ಅದಕ್ಕೆ ಹೆಣ್ಣು ಕೊಡಲ್ಲ ಅಂತ ತಿಳ್ಕೊಂಡಿರೋದಾ? ಗುರುಜಿ ಎಲ್ಲರೂ ಅದನ್ನೇ ಹೇಳ್ತಾರೆ ಗುರುಜಿ. ಮನೆ ಅಲ್ಲ, ಅವ್ರು ಹೇಳೋದು ಬಿಡು, ನೀನೇನು ತಿಳ್ಕೊಂಡಿದ್ಯಣ್ಣ? ನನಗೆ ಹೆಣ್ಣು ಯಾಕೆ ಸಿಗ್ತಿಲ್ಲ, ಯಾರು ಯಾಕೆ ಒಪ್ತಿಲ್ಲ, ಯಾರು ನನಗೆ ಲವ್ ಯಾಕೆ ಮಾಡ್ತಾ ಇಲ್ಲ, ಅಥವಾ ನಾನು ಹುಡುಕಿದ್ದು ಯಾಕೆ ಸಿಗ್ತಾ ಇಲ್ಲ, ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ? ಅದೇ ಬೇಕು ಗುರುಜಿ. ಅದೇ ಯಾಕೆ ಅಂತ ಯಾಕೆ ತಿಳ್ಕೊಳ್ಳಿಲ್ಲ ನೀನು? 30 ವರ್ಷನಾ? ಗುರುಜಿ 30 ವರ್ಷ. 30 ವರ್ಷ ಆದ್ರೂ ಲೆಕ್ಕ ನೋಡಿದ್ರೆ 19-20 ಆಯ್ತಿದ್ದಂಗೆ ಕ್ಯೂ ನಿಂತ್ಕೋಬೇಕು ಹುಡುಗಿರು, ನಾನು ಮಾಡ್ಕೊತೀನಿ ಅಂತ. ಆ ರೇಂಜ್ಗಿಲ್ಲ ಅಂದರೆ ಬೆಳೆದ ಪ್ರಯೋಜನವೇ ಇಲ್ಲ. ಡಿಮ್ಯಾಂಡ್ ಇರಬೇಕು ಗಂಡು ಹುಡುಗ ಅಂದರೆ. ಅದೇ ಗುರುಜಿ. ಅದೇ ಯಾಕಾಗಿಲ್ಲ? ಕಾರಣ ಏನು ತಪ್ಪಿರ್ಬೋದು? ಅದೇ ಗುರುಜಿ ಗೊತ್ತಾಗ್ತದೆ. ಅಕ್ಕೆ ಫಾರ್ಮ್ ಮಾಡಿ ಗುರುಜಿ, ತಿಳ್ಕೊಳಕ್ಕೋಸ್ಕರ. ಓಕೆ, ನಿನಗೆ ಕಣ್ಣಲ್ಲಿ ಉರಿ ಬರುತ್ತಾ, ನವೆ ಬರುತ್ತಾ, ನೀರು ಬರುತ್ತಾ, ಏನು ಬರುತ್ತೆ? ಕಣ್ಣು ಉರೇ ಬರಲ್ಲ ಗುರುಜಿ, ಏನು ಬರಲ್ಲ. ಅಲ್ಲ, ಬೆಳಗ್ಗೆ ಹೊತ್ತು ನಿದ್ದೆಯಿಂದ ಎದ್ದಾಗ ಕಣ್ಣು ಹಿಂಗೆ ಕೈ ಹಾಕಿ ಹಿಂಗೆ ಇದು ಮಾಡ್ಕೊಳ್ಳೋದು, ನವೆ ಬಂದಂಗೆ ಆಗೋದು ಯಾವಾಗಾದರೂ ಒಂದು ಸಲ, ಅದೇ ಉಸ್ತಾ ಇರಬೇಕಂತಲ್ಲ. ಬರುತ್ತೆ ಗುರುತು ಒಂದ್ಸಲ ಬರುತ್ತೆ ಗುರುಜಿ, ಒಂದ್ಸಲ. ಇದೊಂದನ್ನು ತಿಳ್ಕೊಂಡಿದ್ರೆ ಸಾಕಾಗಿತ್ತು. ಏನು ಅದು ಅಂದರೆ, ಅದೇನಿದು ಹೆಣ್ಣಿಗೂ ಕಣ್ಣುಜ್ಜಕ್ಕೂ ಏನು ಸಂಬಂಧ ಅನಿಸುತ್ತಲ್ಲಮ್ಮ? ಹೌದು ಅಲ್ವಾ? ಈ ಕಣ್ಣು ಅಂತಕ್ಕಂತಹ ವಿಚಾರ ಇದೆಯಲ್ಲ, ಮನುಷ್ಯನ ದೇಹದ ಕ್ಯಾಮ್ರಾ. ಅರ್ಥ ಆಗ್ತಿದೆಯಾ? ಅದು ಗುರುಜಿ ಹೇಳಿ ಗುರುಜಿ. ಕಣ್ಣು ಏನು? ಮನುಷ್ಯನ ದೇಹದ ಕ್ಯಾಮ್ರಾ. ಸರಿ ಗುರುಜಿ. ಏನದು ಕ್ಯಾಮ್ರಾ ಅಂದರೆ, ಒಳಗಡೆ ಏನೆಲ್ಲ ಡ್ಯಾಮೇಜ್ ಆಗಿದೆ ತಿಳ್ಕೋ ಅಂತ ಕ್ಯಾಮ್ರಾ ತೋರಿಸ್ತಾ ಇದೆ, ನಾವು ತಿಳ್ಕೊತಾ ಇಲ್ಲ. ನಿನ್ನ ದೇಹದ ಒಳಗಡೆ ಏನೆಲ್ಲ ಡ್ಯಾಮೇಜ್ ಇದೆ ತಿಳ್ಕೋ. ಏನು ಡ್ಯಾಮೇಜು? ಸುಸ್ತಿನ ಡ್ಯಾಮೇಜು, ಶಕ್ತಿ ಕಡಿಮೆ, ಇದು ಡ್ಯಾಮೇಜು. ಯಾವುದಕ್ಕೆ? ಮೆದುಳಿನಲ್ಲಿ ಶಕ್ತಿ ಕಡಿಮೆ. ಒಂದು ನಿಮಿಷ ಕೇಳಿಸ್ಕಪ್ಪ, ಅರ್ಥನೇ ಮಾಡೋದು. ಏನು ಮಾಡೋದು ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಆರ್ಕ್ಸ್ ಕುಡಿ ಅಂತ ಹೇಳ ನಾನು, ಅದು ಹಂಗಾಗಲ್ಲ. ಇಲ್ಲಿ ನಿಮ್ಮಮ್ಮ ಊಟ ಮಾಡೋದು, ಮಲಕ್ಕೊಳ್ಳೋ ಸಿಸ್ಟಮ್ ಚೆನ್ನಾಗಿದೆ ಅಂತೀಯಾ ನೀನು? ಇಲ್ಲ ಗುರುಜಿ, ಲೇಟ್ ಊಟ ಮಾಡ್ತೀವಿ, ಲೇಟ್ ಮಾಡ್ಕೊಂತೀವಿ. ಆ ಕರ್ಮದ ಫಲವೇ ನೀನು ಹುಟ್ಟಿರೋದು. ಅದು ನಿಮ್ಮ ಅಮ್ಮನ ಹೊಟ್ಟೆಲಿ ಇರಬೇಕಾದ್ರೆ ನಿಮ್ಮ ಅಮ್ಮನ ಮೆಷಿನ್ ಹಂಗೆ ಕೆಟ್ಟಿದೆ. ಆ ಮೆಷಿನಲ್ಲಿ ನೀನೊಂದು ಮಿಷನ್ನು, ನೀನು ಕೆಟ್ಟಿದೀಯಾ. ಹುಡುಗಿ ಮದುವೆ ಮಾಡಿಕೊಂಡ್ರು ಅವಳು ಜಾಸ್ತಿ ದಿನ ಇರ್ತಾಳ ಅನ್ನೋದು ಡೌಟು. ಉತ್ತರಾಷಾಢ ನಕ್ಷತ್ರಕ್ಕೆ ಜಾಸ್ತಿ ದಿನ ಇರ್ತಾಳ? ಒಂದು. ಎಂಗೇಜ್ಮೆಂಟ್ ಹತ್ರಕ್ಕೆ ಆಗಿ ಎಂಗೇಜ್ಮೆಂಟ್ ಕಟ್ಟಾಗ್ಬೋದು, ಅಥವಾ ಎಂಗೇಜ್ಮೆಂಟ್ ಆಗಿ ಮದುವೆ ಕಟ್ಟಾಗ್ಬೋದು, ಅಥವಾ ಮದುವೆ ಮಾಡಿಕೊಂಡ ಮೇಲೆ ಗಂಡ ಹೆಂಡತಿ ದೂರ ಆಗ್ಬೋದು. ಇಂಥ ರಹಸ್ಯವನ್ನು ತೋರಿಸುತ್ತೆ ಉತ್ತರಾಷಾಢ ನಕ್ಷತ್ರ. ಯಾವ್ದು ತಿಳ್ಕೊಬೇಕಿತ್ತು ನೀನು? ತಿಳ್ಕೊಳ್ಳದೆ ನೀನು ಯಾಕಣ್ಣ ಹುಡುಕ್ತಾ ಇದೆಯಾ? ಎಲ್ಲಣ್ಣ ಹುಡುಕ್ತೀಯ ನೀನು? ಹುಡುಕಿದ್ರು ಬರೀ ಪ್ರಯೋಜನ ಇಲ್ಲ, ಬೇಜಾರಾಗತ್ತೆ, ನಿರಾಸೆ ಆಗುತ್ತೆ, ಕೋಪ ಬರುತ್ತೆ. ಯಾರಿಗೆ ಬೇಕು ಹೋಗಿ ಮದುವೆನೇ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ತೀಯಾ? ಹೆಂಗಿದು ನಿನ್ನ ಜೀವನ? ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕಾ ಬೇಡ? ನೋಡು, ಪ್ರತಿ ಕ್ಷಣದಲ್ಲೂ ಮೆದುಳು ಎಲ್ಲೆಲ್ಲೋ ವರ್ಕ್ ಮಾಡುತ್ತೆ, ಬೇಜಾರಾಗತ್ತೆ, ಕೋಪ ಬರುತ್ತೆ, ಆವೇಶ ಬರುತ್ತೆ, ಮತ್ತೆ ಕೊನೆ ಸಲ ಅಳುನೂ ಬರುತ್ತೆ. ನಾನು ಏನಕ್ಕೆ ತಪ್ಪು ಮಾಡಿದ್ದೀನಿ, ನಾನು ಈ ಥರ ಅನುಭವಿಸ್ತಾ ಇದ್ದೀನಿ ಅಂತ. ಜೀವನ ಪರ್ಯಂತ ದೇಹದಲ್ಲಿ ಶಕ್ತಿ ಇಲ್ಲದ ಕಾರಣ
ಕಣ್ಣಿನಲ್ಲಿ ಗುರುತನ್ನು ತೋರಿಸುತ್ತೆ. ಮೆದುಳಲ್ಲಿ ಶಕ್ತಿ ಇಲ್ಲ, ನಿದ್ದೆ ಕ್ವಾಲಿಟಿ ಚೆನ್ನಾಗಿಲ್ಲ, ಊಟದ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ ಮೇಲೆ ಮದುವೆ ಯಾಕೆ ಬೇಕು? ಹೆಸರು ಬಲ ಹುಡ್ಕೊಂಡು ಮದುವೆ ಹುಡ್ಕೋದಲ್ಲ, ದೇವ್ರಿಗೆ ಅರಕೆ ಕಟ್ಕೊಂಡು ಹೆಣ್ಣು ಹುಡ್ಕೋದಲ್ಲ, ಗಂಡು ಹುಡ್ಕೋದಲ್ಲ. ನಿಮ್ಮ ದೇಹದಲ್ಲಿ ಇರ್ತಕ್ಕಂತಹ ವಿಚಾರಗಳು ಶಕ್ತಿಯನ್ನು ರೂಪಿಸ್ಕೊಂಡು ಶಕ್ತಿವಂತರಾಗಿದ್ದಾಗ ನೆಮ್ಮದಿ ಸಿಕ್ಕತ್ತೆ, ಖುಷಿಯಾಗಿರ್ತೀರ, ಸಂತೋಷ ಆಗಿರ್ತೀರ. ನೀನು ನಿನ್ನ ವಯಸ್ಸಿಗೆ ನನಗೆ ಸ್ವಲ್ಪ ಅವಾಗವಾಗ ಸುಸ್ತಾದಂಗೆ ಆಗತ್ತೆ ಅಂತ ಎಷ್ಟು ಸಲ ನೀನು ಗಮನಿಸಿಲ್ಲ? ಸುಸ್ತಾಗ್ಬೇಕಲ್ಲ. ನೋಡಪ್ಪ, ಮದುವೆ ಇಲ್ಲ, ಏನಿಲ್ಲ, ಮಗು ಇಲ್ಲ, ಏನಿಲ್ಲ, ಈಗಲೇ ಸುಸ್ತು. ಇನ್ನು ಮುಂದೆ ಹೆಂಗೆ ಸುಸ್ತು ನೀನೇ ಯೋಚನೆ ಮಾಡು. ಈಗ ಶಾಸ್ತ್ರ ಹೇಳೋರು ನೀನು ಸುಸ್ತಾಗಿದೆ ಅಂತ ಕೇಳಾರ? ಇಲ್ಲ, ಉದ್ದು ಕಾಣಿಸ್ತಾವನೆ, ಮದುವೆ ಮಾಡಿ ಕಳಿಸ್ತಾರೆ. ಇನ್ನು ಹೆಂಡ್ತಿ ಕತೆ ಏನು? ಹೆಂಡ್ತಿನ ಹೆಂಗೆ ಚೆನ್ನಾಗಿ ನೋಡ್ಕೊಳಕ್ಕಾಗತ್ತೆ? ದೇಹದ ಶಕ್ತಿನೇ ಇಲ್ಲ ಅಂದರೆ ಪ್ರೀತಿ ಬರಲ್ಲ, ಪ್ರೀತಿ ಇಲ್ಲ ಅಂದರೆ ಗಂಡ ಹೆಂಡ್ತಿ ಚೆನ್ನಾಗಿರಲ್ಲ. ಇನ್ನು ಮದುವೆ ಯಾಕಿದು? ನಮ್ಮ ದೇಶದಲ್ಲಿ ಆಗ್ತಿರ್ತಕ್ಕಂಥ ದೊಡ್ಡ ಅನಾಹುತ ಏನು ಅಂದರೆ, ಹೆಣ್ಣು ಗಂಡಿನಲ್ಲಿ ಶಕ್ತಿ ಇದೆಯಾ ಅಂತ ಕಂಡುಹಿಡಿತಕ್ಕಂಥದ್ದು ಶಾಸ್ತ್ರ, ದೇಹಶಾಸ್ತ್ರ. ಇದು ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ದೇಹದಲ್ಲಿ ಶಕ್ತಿ ಬೇಕಾ ಬೇಡವಾ? ಪುರೋಹಿತರಿಗೆ ನಾನು ಕೇಳಿದ್ರೆ ಯಾರು ತಾಕತ್ತು ದಮ್ಮು ಇದ್ದರೆ, ಈ ಬದಲಾವಣೆ ಯಾಕೆ ನಾನು ಮಾತಾಡ್ತೀನಿ ಅಂದರೆ ರಾಜಕೀಯದಲ್ಲಿ ಬಳಸ್ತಾರೆ ದಮ್ಮು ತಾಕತ್ತು ಅಂತ. ಈಗ ನಾನು ಬಳಸ್ತಾ ಇದ್ದೀನಿ. ನಿಮ್ಮಲ್ಲಿ ಆ ತಾಕತ್ತು ದಮ್ಮಿದ್ದರೆ ಹೆಣ್ಣು ಗಂಡಿಗೆ ಶಕ್ತಿ ಇರಬೇಕಾ ಇರಬೇಡವಾ? ದಯವಿಟ್ಟು ತಿಳ್ಕೊಳ್ಳಿ. ಈ ಶಕ್ತಿ ಇರಬೇಕಾ ಇರಬೇಡವಾ? ಜ್ಯೋತಿಷ್ಯದಲ್ಲಿ ಇಲ್ಲ, ಪಂಚಾಂಗದಲ್ಲಿ ಇಲ್ಲ, ಜಾತಕದಲ್ಲಿ ಇಲ್ಲ. ಮತ್ತು ನೀವು ಮದುವೆ ಮಾಡ್ಕೊ ಅಂತ ಹೆಂಗೆ ಹೇಳ್ತೀರಾ? ಈ ಹೆಣ್ಣಿಗೆ ಗಂಡು ಮದುವೆ ಮಾಡಿಸು ಅಂತ ನೀವು ಹೆಂಗೆ ಹೇಳ್ತೀರಾ? ಅವ್ರು ಹೆಂಗೆ ಮಾಡ್ತಾರೆ? ಇದು ನೀನೇ ತಿಳ್ಕೊಳ್ಳಿ, ನಿನ್ನ ಮೂಲಕ ಎಲ್ಲ ತಿಳ್ಕೊಳ್ಳಿ ಅಂತ ನೀನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಫಸ್ಟು ನೀನು ಹಾಗೆ ಸರ್ ಮಾಡ್ಕೋಬೇಕಾ ಬೇಡಪ್ಪ? ನೀನು ಹೆಣ್ಣನ್ನು ಹುಡ್ಕೋಬಾರ್ದು, ಹುಡುಗಿ ನಿನ್ನೇ ಹುಡ್ಕೊಂಬರ್ಬೇಕು. ಅಂದರೆ ಹುಡುಗಿ ಮನೆಯವರು, ಹುಡುಗಿ ಹುಡ್ಕೊಂಬರಲ್ಲ, ಹುಡುಗಿ ಮನೆಯವ್ರು ಹುಡ್ಕೊಂಬರ್ಬೇಕು, ನಾನು ಕೊಡ್ತೀನಿ ಅಂತ. ಹಂಗಾಗ್ಬೇಕಾ ಬೇಡ? ಫಸ್ಟು ಅದನ್ನು ತಿಳ್ಕೊ. ಈಗ ನಾನು ಇದನ್ನೆಲ್ಲ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ. ನೀನು ಕಾರ್ಯಕ್ರಮದಲ್ಲಿ ನೋಡ್ತಿದ್ಯಾ, ಇದನ್ನು ತಿಳ್ಕೊಳ್ಳೇಬೇಕು ಅಂತ ಗುರುಗಳ ಮೂಲಕ ತಿಳ್ಕೊಳ್ಳೋಣ ಪ್ರಯತ್ನ ಪಟ್ಟು ಆಸೆ ಇದ್ದರೆ ನೀನು ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ನಾವು ಪ್ರಯತ್ನ ಮಾಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಅಕ್ಕಚಪ್ಪ ಅಂತ ಚಿಕ್ಕಬಳ್ಳಾಪುರದಿಂದ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಅವ್ರ ಸ್ವಲ್ಪ ಮನೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹಲೋ, ನಮಸ್ಕಾರ ಸ್ವಾಮೀಜಿಗಳೇ. ನಾರಾಯಣ, ಹೇಳಿಪ್ಪ, ಏನು ಮನೆ ಸ್ವಾಮಿಗಳೇ, ಹಾಂ, ತಮ್ಮನ್ನು ಭೇಟಿ ಆಗ್ಬೇಕಂತ ಸುಮಾರು ಒಂದು 6-7 ತಿಂಗಳು ಮಾತಾಡ್ತಾ ಇದ್ದ ಸ್ವಾಮಿಗಳೇ. ಆಯ್ತಾ ಇಲ್ಲ? ಆಗ್ತಾ ಇಲ್ಲ ಸ್ವಾಮಿ. ಓಕೆ, ನಿಮ್ಮ ನಕ್ಷತ್ರ ಯಾವುದು ಸ್ವಾಮಿ? ಒಂದು ನಿಮಿಷ ಸ್ವಾಮಿ. ಸ್ವಾಮಿ ಕೃತಿಕ ನಕ್ಷತ್ರ ಸ್ವಾಮಿ. ಕೃತಿಕಾ ನಕ್ಷತ್ರನಾ? ಹಾಂ, ಹೇಳಿ, ಏನಾಗಬೇಕಿತ್ತು ಸ್ವಾಮಿಗಳು? ಮೇಷರಾಶಿ. ಸಾಕು, ನಕ್ಷತ್ರ ಹೇಳಿದ್ರೆ ಸಾಕು. ಆಮೇಲೆ ಹಾಂ, ಮಗನು ಗಾಡಿ ಬೇಕು, ಗಾಡಿ ಬಿಟ್ಟಿದ್ದಾರೆ. ಏನಮ್ಮ, ಏನೇನಂದ್ರೆ? ಮಗ ಗಾಡಿ ಬಿಟ್ಟಿದ್ದಾರೆ ಸ್ವಾಮಿ. ತಗೊಂಡಿದ್ದೀರಾ? ಅಲ್ಲ, ಹಾಂ, ಮಗನ ಗಾಡಿ ಬೇಕಂತ ಗಾಡಿ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಹಾಂ, ಆಮೇಲೆ ಹಾಂ, ನಾವು ಮನೆ ಇರೋದು ಮಾರಮ್ಮ ದೇವಸ್ಥಾನ ಹಿಂದ್ಗಡೆ. ಹಾಂ, ಮಾರಮ್ಮ ದೇವಸ್ಥಾನ ಹಿಂದ್ಗಡೆ, ಎದುರುಗಡೆ ರಾಮಮೂರ್ತಿ ಅವರು 100 ಮೀಟರ್ ಅಲ್ಲಿ ಈರು ಉತ್ಸವ ದೇವಸ್ಥಾನ. ಹಾಂ, ನಮಗೂ 300 ಮೀಟರ್ ಇದೆ ದೂರ. ಸರಿ, ಆಯ್ತು, ಹೇಳಿ. ಮಾರಮ್ಮ ದೇವಸ್ಥಾನ ಪಕ್ಕದಲ್ಲಿ ಇರೋದು. ಆಯಿತು, ಮುಂದೆ ಕೇಳಿ. ಅದಕ್ಕೆ ಯಾವ ತರ ಗೊತ್ತಾಗುತ್ತೆ? ಯಾವ ಥರ ಅಂದರೆ, ಮನೆ ಕಟ್ಟಾಯಿತು, ಸುತ್ತ ದೇವಸ್ಥಾನ ತೆಗಿಯೋಕ್ಕಾಗಲ್ಲ, ನಿಮ್ಮ ಮನೆಯೂ ತೆಗಿಯೋಕ್ಕಾಗಲ್ಲ. ಇದು ಕೇಳೋದ್ರ ಪ್ರಶ್ನೆಗೆ ಉತ್ತರ ಸಿಗುತ್ತಾ ನಿಮಗೆ? ಒಂದು ನಿಮಿಷ ಕೇಳಿ. ನೀವು ಫಸ್ಟು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ ಮೇಲೆ ಯಾವುದೇ ಕಾರಣಕ್ಕೆ ಕ್ವಾಲಿಟಿ ಜೀವನ ಸಿಕ್ಕಲ್ಲ. ನಿದ್ದೆ ಮಾಡೋಕ್ಕೆ ಯೋಚನೆ ಎಲ್ಲ ಇರುತ್ತೆ, ಅನುಕೂಲ. ಹೌದು, ನಿದ್ದೆ ಮಾಡೋಕ್ಕೆ ಯೋಚನೆ, ನೆಮ್ಮದಿಯಾಗಿರೋಕ್ಕೆ ಯೋಚನೆ, ಯಾರು ನಮ್ಗೆ ಯಾಕೆ ತೊಂದರೆ ಕೊಡ್ತಾರೆ, ಏನಕ್ಕಪ್ಪ ಹಿಂಗೆ ಆಗ್ತಾ ಇದೆ ಅಂತ ಯೋಚನೆ, ನೆಮ್ಮದಿ ಇಲ್ಲದ ಜೀವನ ನಿಮ್ಮದು. ಈಗ ಇದನ್ನು ತಿಳ್ಕೊಬೇಕಾ, ಇದನ್ನು ಶಾಸ್ತ್ರ ಕೇಳಬೇಕಾ, ನೀವೇ ಯೋಚನೆ ಮಾಡಿ. ಕೃತಿಕಾ ನಕ್ಷತ್ರಕ್ಕೆ ಒಂದು ಮಗು ಹುಟ್ಟಿದ್ರೆ ಆಸ್ತಿ ಹೇಗಿರುತ್ತೆ, ಮನೆ ಹೇಗಿರುತ್ತೆ, ಮಕ್ಕಳು ಹೇಗಿರ್ತಾರೆ, ಹೆಂಡತಿ ಹೇಗಿರ್ತಾಳೆ, ನಾನು ಹೇಗಿರ್ತೀನಿ, ಇದು ತಿಳ್ಕೊಬೇಕಾ ಬೇಡವಾ? ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ದೇವಸ್ಥಾನನೇ ಇರಲಿ, ತೊಂದರೆ ಇಲ್ಲ. ದೇವಸ್ಥಾನ ಪಕ್ಕ ಇದ್ದ ತಕ್ಷಣ ತಪ್ಪು ಅಂತಲ್ಲ. ನಾನು ಕೃತಿಕಾ ನಕ್ಷತ್ರಕ್ಕೆ ಬಂದಿರುವ ಕಾರಣ ದೇವರಿಗೂ ಮತ್ತು ಸತ್ತವರಿಗೂ ಒಂದೇ ಸಮಯದಲ್ಲಿ ಎಡೆ ಆಗ್ತಕ್ಕಂಥ ಸಂಪ್ರದಾಯ ನಿಮ್ಮಲ್ಲಿದೆ, ಹೌದಾನೆ? ಅದಕ್ಕೆ ಕೃತಿಕಾ ನಕ್ಷತ್ರಕ್ಕೆ ಬಂದಿರೋದು. ಇಲ್ಲ ಈ ಕಡೆನೂ ಇಲ್ಲ, ಇಲ್ಲ ಆ ಕಡೆ ಇಲ್ಲ. ದೇವರು ಪೂಜೆ ಮಾಡಬೇಕಾ, ಸತ್ತವರು ತಿಥಿ ಮಾಡಬೇಕಾ, ಎರಡೂ ಗೊತ್ತಿಲ್ಲ. ಆ ಕಾರಣದಿಂದಾಗಿ ಪಾಕಿಸ್ತಾನ ಕಡೆ ಆಗ್ಬಿಟ್ಟಿದ್ದೀವಿ ನಾವು. ಭಾರತ ದೇಶ ಹೋಗಿ ಪಾಕಿಸ್ತಾನ ಆಗ್ಬಿಟ್ಟಿದ್ದೀವಿ.
ಯಾಕೆ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ನೀವಾಗಲೇ ಹೇಳ್ತಾ ಇದ್ರಿ ಮನೆಯೊಳಗೆ ಸೂರ್ಯಕಿರಣ ಬೀಳಬೇಕು ಅಂತ, ಅದನ್ನು ಮುಂದುವರಿಸಿ. ಈಗ ನಮ್ಮಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ, ಸೂರ್ಯ ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ ಆತ್ಮಕ್ಕೆ ಸಂಬಂಧಪಟ್ಟಂಥವನು ಸೂರ್ಯ. ನಮ್ಮ ಆತ್ಮ ಅಂತ ಏನಿದೆ ಅದಕ್ಕೆ ಪೂರ್ಣ ಕಾರಕನಾಗಿರುತ್ತೆ, ಆತ್ಮಕ್ಕೆ ಕಾರಕನಾಗಿರ್ತಕ್ಕಂಥ ಸೂರ್ಯ. ಈಗ ನಾವು ಒಂದು ವಿಚಾರವನ್ನು ಸಾಕಷ್ಟು ಸಲ ಹೇಳ್ತಿರ್ತೀವಿ, ಕೇಳ್ತಿರ್ತೀವಿ. ಏನು? ಸೂರ್ಯ ಪ್ರಪಂಚದ ಎಲ್ಲ ಭಾಗದಲ್ಲೂ ತನ್ನ ದೃಷ್ಟಿ ಇಟ್ಟಿರ್ತಾನೆ ಅಂತಕ್ಕಂಥ ಒಂದು ವಿಚಾರ ಗೊತ್ತಿದೆ. ಅದೇ ರೀತಿ ಮನೆಗೆ ಸೂರ್ಯ ಯಾರು? ಮನೆ ಯಜಮಾನ. ಹೌದಾ? ಕುಟುಂಬಕ್ಕೆಲ್ಲ ಯಜಮಾನ ಅವನು ಸೂರ್ಯ. ಕುಟುಂಬಕ್ಕೆ ಸೂರ್ಯ, ಮನೆ ಯಜಮಾನ. ಈಗ ಮನೆಯ ಕುಟುಂಬದವರನ್ನ ಆರೋಗ್ಯದಿಂದಿರುವಂಗೆ ನೆಮ್ಮದಿಯಾಗಿರುವಕ್ಕೆ ನೋಡ್ಕೊಳ್ಬೇಕಾದ ಧರ್ಮ ಯಾರ್ದು? ಯಜಮಾನಂದು. ಈಗ ಎಲ್ಲಿ ಯಾರ ಮನೆಯಲ್ಲಿ ಮಕ್ಕಳಿಗೆ ಸಮಸ್ಯೆ ಇಲ್ಲ, ಹೆಂಡತಿಗೆ ಸಮಸ್ಯೆ ಇಲ್ಲ ಅಂತ ಇರತಕ್ಕಂಥ ಮನೆ ಯಾವುದಿದೆ ಅಂತ ಕೇಳಿದ್ರೆ ಯಾವ್ದಾರು ಸಿಕ್ಬೋದಾ? ಇಲ್ಲ ಗುರೂಜಿ. ಅಂದ ಮೇಲೆ ಇದಕ್ಕೆ ನಿಜವಾದ ಹೆಸರು ಪಿತೃ ಋಣ. ನಾವು ಶ್ರೀರಂಗಪಟ್ಟಣದಲ್ಲಿ ಹೋಗಿ, ಕಾಶಿಗೆ ಹೋಗಿ, ಶ್ರೀರಂಗಕ್ಕೆ ಹೋಗಿ ನಾವು ಪಿತೃ ಕಾರ್ಯವನ್ನು ಮಾಡ್ಕೊಂಡು ಬರ್ತಿದ್ದೀವಿ ಅಂತ ಮಾಡ್ತಾನೇ ಇದ್ದಾರೆ, ಅವ್ರು ಹೇಳ್ತಾನೇ ಇದ್ದಾರೆ. ಆದರೂ ಪಿತೃ ಋಣ ತೀರಿಲ್ವಲ್ಲ ಸ್ವಾಮಿ, ಎಷ್ಟು ಸಲ ಮಾಡೋದು? ಎಲ್ಲ ಕಡೆ ಹೋಗಿ ಮಾಡಾಯಿತು. ಎಷ್ಟೋ ಜನ ಪ್ರಶ್ನೆ ಇದೆ ಇದು. ಎಲ್ಲೆಲ್ಲಿ ಹೇಳಿದ್ರು ಅಲ್ಲೆಲ್ಲ ಹೋಗಿ ಬಂದ ಸ್ವಾಮಿ, ಎಲ್ಲ ಕಡೆ ಮಾಡ್ತೀವಿ ಸ್ವಾಮಿ, ಪ್ರತಿ ವರ್ಷವೂ ಮಾಡ್ತೀವಿ ಸ್ವಾಮಿ, ಶ್ರೀರಂಗಪಟ್ಟಣಕ್ಕೆ ಹೋಗ್ತೀವಿ ಸ್ವಾಮಿ, ಎಲ್ಲ ಮಾಡ್ತೀವಿ ಸ್ವಾಮಿ, ಒಳ್ಳೆಯದಾಗಿಲ್ಲ. ಯಾಕೆ ಅಂದರೆ ಅದು ನಿಜವಾದ ಪಿತೃಋಣ ಯಾವುದು ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಕುಟುಂಬದವರು ಆರೋಗ್ಯವಾಗಿದ್ದಾರಾ? ಆರೋಗ್ಯ ಇದ್ದರೆ ಮಾತ್ರ ನಿಮ್ಮ ಋಣ ತೀರಿದೆ. ನಿಮಗೆ ಮಕ್ಕಳು ಹೆಂಡತಿ ಬೇಕು ಅಂತ ಅವ್ರನ್ನ ಚೆನ್ನಾಗಿ ನೋಡಿಕೊಂಡಿಲ್ಲ, ಅವ್ರ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನೀವು ಚೆನ್ನಾಗಿಲ್ಲ. ಅಂದ ಮೇಲೆ ನೀವು ಹಂಗೇ ಒಂದಿನ ಗೊಟಕ್ಕಂತೀರ. ಹೌದಲ್ಲಮ್ಮ? ಏನೋ ಒಂದು ರಾಮಾಯಣದಿಂದ ಸಾಯ್ತಾರೆ. ಸತ್ತ ಮೇಲೆ ಅದು ಎಲ್ಲಿಗೆ ಬರುತ್ತೆ? ಕುಟುಂಬಕ್ಕೆ ಬರುತ್ತೆ. ನೆಕ್ಸ್ಟ್ ಏನು? ಅದೇನೆ. ಅಂದರೆ ನಾವು ಪಿತೃಋಣವನ್ನು ಮುಗಿಸ್ತಾ ಇದ್ದೀವಿ, ಪಿತೃಋಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೀವಿ. ಅಲ್ಲ. ಯಾರ ಮನೆಯಲ್ಲಿ ಮಕ್ಕಳು ಸಕಾಲದಲ್ಲಿ ಮದುವೆ ಆಗಲಿಲ್ಲವೋ, ಯಾರ ಮಕ್ಕಳಿಗೆ ಮನೆಯಲ್ಲಿ ಸಕಾಲವಾಗಿ ಮದುವೆ ಮಕ್ಕಳು ಆಗಲಿಲ್ಲವೋ, ಯಾರಿಗೆ ನೆಮ್ಮದಿ ಇಲ್ಲವೋ ಅವರಿಗೆ ಯಾವ ಕಾರಣಕ್ಕೂ ಪಿತೃ ಕಾರ್ಯವನ್ನು ನೀವು ಅಲ್ಲೇ ಅಲ್ಲ ಪ್ರತಿದಿನ ಮಾಡಿದ್ರು. ಎಷ್ಟೋ ಜನ ಮಾಡ್ತಾರೆ. ಅಮಾವಾಸ್ಯೆಯಲ್ಲಿ ಒಂದು ಸಲ ಸ್ವಾಮಿ, ಗೌರಿ ಹಬ್ಬದಲ್ಲಿ ಒಂದು ಸಲ ಸ್ವಾಮಿ, ಉಪವಾಸದಲ್ಲಿ ಹಬ್ಬ ಮಾಡ್ತಾನೇ ಇರ್ತಾರೆ. ಯಾಕೆ ಅಂದರೆ ಮೊದಲಿಂದ ಮಾಡ್ಕೊಂಬಂದಿವಿ ಅಂತಾರೆ. ಮತ್ತು ಯಾಕೆ ಸಮಸ್ಯೆ ಅಂದರೆ ಅದೇನೋ ಸ್ವಾಮಿ ಮಾಡಿಬಿಟ್ಟವ್ರೆ, ನಾವು ಮಾಡ್ತಾಯಿವಿ. ಸೊ ಈ ರೀತಿಯಾಗಿ ಪಿತೃಋಣವನ್ನು ತೀರಿಸೋದಕ್ಕೆ ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರ ಆರೋಗ್ಯ ಚೆನ್ನಾಗಿದ್ದಾಗ ನಿಮ್ಮಪ್ಪನಿಗೆ ಮೋಕ್ಷ ಸಿಕ್ಕತ್ತೆ. ನಿಮ್ಮ ಮನೆಯಲ್ಲಿ, ನೀವು ಇರುವ ಮನೆಯಲ್ಲಿ ನಿಮ್ಮ ಮಕ್ಕಳು ಹೆಂಡತಿ ಇದ್ದರೆ ನಿಮ್ಮ ತಂದೆ ತಾತನಿಗೆ ಮೋಕ್ಷ ಸಿಕ್ಕತ್ತೆ. ಅವರು ಕೂಡ ಹಿಮ್ಮಂಗೆ ಸತ್ತಿದ್ದರೆ ಅವ್ರಿಗೂ ಮೋಕ್ಷ ಇಲ್ಲ, ಮುಂದಕ್ಕೆ ನಿಮಗೂ ಮೋಕ್ಷ ಇಲ್ಲ, ಮುಂದಕ್ಕೆ ಮೋಕ್ಷನೇ ಇಲ್ಲ. ನಾವು ಮಾತ್ರ ಪಿತೃಋಣ ಮಾಡ್ತಾ ಇದ್ದೀವಿ, ಪಿತೃ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ನೀವು ಹೇಳ್ಕೊಂಡು ಮಾಡ್ತಾನೇ ಇದ್ದೀರಾ. ನಿಮಗೆ ಪೂರ್ಣವಾಗಿ ಯಾವ ಕಾರಣಕ್ಕೂ ಸಿಕ್ಕಲ್ಲ. ಕಾರಣ ಆರೋಗ್ಯ ಅಂತಕ್ಕಂಥದ್ದನ್ನ ಮನೆ ಯಜಮಾನ, ಪ್ರತಿ ಮಕ್ಕಳು ಮನೇಲಿರ್ತಕ್ಕಂಥ ಪ್ರತಿ ವ್ಯಕ್ತಿಗೂ ಕೂಡ ಆರೋಗ್ಯ ಚೆನ್ನಾಗಿರೋಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು. ಒಂದು, ಮನೆ ಯಜಮಾನ ಆರೋಗ್ಯವಾಗಿದ್ದಾಗ ಮಾತ್ರ ಬೇರೆಯವ್ರ ಆರೋಗ್ಯ ವಿಚಾರಿಸೋಕ್ಕೆ ಸಾಧ್ಯ ಅಲ್ವೇನಮ್ಮ? ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದಮೇಲೆ ಬೇರೆಯವ್ರನ್ನ ವಿಚಾರಿಸಿ ಏನು ಮಾಡೋಣ ಸ್ವಾಮಿ? ನನಗೂ ಹುಷಾರು ತಪ್ತದೆ, ನನ್ನ ಹೆಂಡ್ತಿಗೂ ಹುಷಾರು ತಪ್ತದೆ, ನನ್ನ ಚಿಕ್ಕ ಮಗನಿಗೂ ಹುಷಾರು ತಪ್ತದೆ. ಈ ಕಾಟದಲ್ಲಿರೋರೇ ಜಾಸ್ತಿ. ಹಾಗಿರಬೇಕಾದ್ರೆ ಯಾರೋ ಮಾಡಿಸಿದಾರಾ, ಟೈಮ್ ಚೆನ್ನಾಗಿಲ್ವಾ, ಗ್ರಹಗತಿ ಚೆನ್ನಾಗಿಲ್ವಾ, ಮನೆ ಚೆನ್ನಾಗಿಲ್ವಾ, ನಾವು ಹುಟ್ಟಿದ್ದು ಚೆನ್ನಾಗಿಲ್ವಾ, ಈ ರೂಟ್ಗೆ ಹೋಗ್ತೀರಾ? ಅಲ್ಲ. ನಾವು ತಿಳಿಬೇಕಾದದ್ದು ನಿಜವಾಗಲೂ ಪ್ರತಿಯೊಂದಕ್ಕೂ ಕಾರಣ ಸೂರ್ಯ. ಪ್ರಪಂಚಕ್ಕೆ ಪ್ರತಿಯೊಂದಕ್ಕೂ ಸೂರ್ಯನೇ. ಯಾವ ಗಿಡ ಹಿಡಿದು ಸಣ್ಣ ಪಕ್ಷಿ, ಕ್ರಿಮಿ, ಕೀಟ, ಪ್ರಾಣಿ ಎಲ್ಲವೂ ಸೇರಿ ಸೂರ್ಯನ ಬೆಳಕಿಲ್ಲದೆ ನಮ್ಮ ಬದುಕು ಇಲ್ಲ. ಗೊತ್ತು ತಾನೆ? ಹಾಗಿರಬೇಕಾದ್ರೆ ನಮ್ಮ ವಾಸದ ಮನೆಗೆ ಸೂರ್ಯನನ್ನು ಎಷ್ಟರ ಮಟ್ಟಕ್ಕೆ ಬಳಸಬೇಕು ಅಂತ ನೀವು ತಿಳ್ಕೊಳ್ಳಿಲ್ಲ ಅಂದರೆ ಮನೆ ಯಜಮಾನನಿಗೂ ಸಮಸ್ಯೆನೇ, ಆರೋಗ್ಯದಲ್ಲಿ ಕುಟುಂಬದವ್ರು ಎಲ್ರಿಗೂ ಸಮಸ್ಯೆನೇ. ಅದಕ್ಕೆ ನಾವೇನು ಮಾಡ್ತೀವಿ? ಆವಾಗಲೇ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಮ್ಮದು ಈ ಕಡೆ ಮೂಲೆಗೆ ಬರ್ತದೆ ಸ್ವಾಮಿ ಸೂರ್ಯನ ಕಿರಣ ಅಂತ. ಅದಕ್ಕೋಸ್ಕರವಾಗಿ ಕಿರಣಗಳಲ್ಲಿರ್ತಕ್ಕಂತಹ ಒಂದು ವಿದ್ಯುತ್ ಶಕ್ತಿಯನ್ನು ನಾವು ಪಡ್ಕೊಳ್ಳೋದ್ರಲ್ಲಿ ತುಂಬ ಹಿಂದೆ ಇದ್ದೀವಿ.
ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮನೆ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ತೀವಿ. ವಾಸಕ್ಕೆ ಮನೆ ಅಂತ ಗುರುತಿಸ್ತೀವಿ. ನಾವು ಹೇಳೋದು ವಾಸಕ್ಕೆ ಅಂತಲೇ ಮನೆ ಅಂತ ಹೇಳೋದು. ಮನೆ ಏನು, ಮನೆಯ ನಿಜವಾದ ಅರ್ಥ ಯಾವುದು ಅಂದರೆ, ಸೂಕ್ತ ರೀತಿಯಲ್ಲಿ ಮನೆ ಇಲ್ಲದಾಗ ಅದೇ ನಿಮಗೊಂದು ಶಾಪ. ಮನೆ ಗೊತ್ತಿಲ್ಲದೆ ಅರಿವಿಲ್ಲದೆ ಕಟ್ಟುವ ಮನೆಯೇ ನಿಮಗೊಂದು ಶಾಪ, ಅದೇ ನಿಮಗೊಂದು ದುಃಖ, ಅದೇ ನಿಮಗೆ ಒಂದು ಕಷ್ಟ. ನಿಮ್ಮ ಮನೆಯೇ ನಿಮಗೆ ಕಷ್ಟವನ್ನು ನೀವೇ ಗೊತ್ತಿಲ್ಲದೆ ಮಾಡಿರುವ ಕಾರಣ ಆ ಕಷ್ಟ ಬರುತ್ತೆ ಹೊರತು ಮನೆ ನಿಮಗೆ ಕಷ್ಟ ಕೊಡಲ್ಲ. ನೀವು ಕಷ್ಟ ಬೇಕು ಅಂತ ತಗೊಳ್ಳಲ್ಲ. ಇಲ್ಲಿ ಮನೆದೂ ಅಲ್ಲ ನಿಮ್ಮದೂ ಅಲ್ಲ ಅಂದರೆ, ನೀವು ಯಾರೋ ಹೇಳಿದ್ದನ್ನು ಕೇಳಿಕೊಂಡು ನಿಮಗೆ ಅರಿವಿಲ್ಲದ ರೀತಿಯಲ್ಲಿ ನಿಮ್ಮ ನೈತಿಕ ಹೊಣೆ ಇಲ್ಲದ ಕಾರಣ ಯಾರೋ ಹೇಳಿದ್ದನ್ನು, ಇಂಜಿನಿಯರ್ ಇರ್ಬೋದು, ಪುರೋಹಿತ ಇರ್ಬೋದು, ಇನ್ನೊಬ್ರು ಇರ್ಬೋದು, ಹೇಳಿದ್ದನ್ನು ಸತ್ಯ ಅಂತ ತಿಳ್ಕೊಂಡು ನೀವು ಮಾಡ್ತಾ ಇರೋದಕ್ಕೆ ನಿಮ್ಮ ಕುಟುಂಬಕ್ಕೊಂದು ದೊಡ್ಡ ಶಾಪವಾಗಿ ನಿಮ್ಮನ್ನು ಕಾಡಿಸ್ತಾ ಇರುತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮನೆಯ ಕಟ್ಟಡ ಅತಿ ಮುಖ್ಯ. ಇದು ಒಂದು ವಿಶೇಷವಾದ ವಿಚಾರ. ಇದನ್ನು ಸ್ವಲ್ಪ ನಿಮ್ಮ ಮನೆ ಅಕ್ಕಪಕ್ಕ ಸ್ವಲ್ಪ ನೋಡ್ಕೊಳ್ಳಿ. ನೀವು ಮನೆ ಕಟ್ಟಿರ್ತೀರ, ಕಟ್ಟಿದಾಗ ಅಕ್ಕಪಕ್ಕ ಮನೆ ಇರಲ್ಲ, ತುಂಬ ಖುಷಿಯಾಗಿ ಮನೆ ಕಟ್ತೀರಾ, ಹೌದಲ್ಲಮ್ಮ? ಮಳ್ಳು ಕಲ್ಲು ಎಲ್ಲ ಹಾಕೋಬೋದಪ್ಪ, ಯಾರೂ ಇಲ್ಲ, ನಮ್ಮದು ಆರಾಮಾಗಿ ಮನೆ ಕಟ್ತೆ ನಾನು ಅಂತಾರೆ. ಆರಾಮಾಗಿ ಮನೆಯೂ ಕಟ್ತಾರೆ, ಬೇಗ ಮನೆಯೂ ಆಗತ್ತೆ, ದುಡ್ಡೂ ಒದಗತ್ತೆ, ತುಂಬ ಖುಷಿ ಬಿದ್ದುಬಿಡ್ತಾರೆ. ಅಬ್ಬಾ ಎಷ್ಟು ಚೆನ್ನಾಗಿ ಮನೆ ಕಟ್ಬಿಟ್ಟೆ ಅಂತ ಖುಷಿ ಆಯ್ತಾರಮ್ಮ. ಅಷ್ಟಕ್ಕೆ ಸೀಮಿತ ಅದು. ಪಕ್ಕದಲ್ಲಿ ಬಂದು ಯಾರಾದರೂ ಉತ್ತರ ಭಾಗಕ್ಕೆ ಬಂದು ಇವ್ರ ದುರಾದೃಷ್ಟಕ್ಕೆ ಪಾಯ ಹಾಕಿದ್ರು ಅಂದರೆ ಇವ್ರು ಕೂತ್ಕೊಂಡ್ರು. ಈಗ ಅವ್ರನ್ನ ಮನೆ ಕಟ್ಟೋದು ಬೇಡ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಅವ್ರ ಸೈಡಲ್ಲಿ ಅವ್ರು ಕಟ್ಕೋತಾರೆ ಅಲ್ವಾ? ಯಾವ ಕಾನೂನಲ್ಲೂ ಅದಕ್ಕೆ ಜಾಗ ಇಲ್ಲ. ಅಂದಮೇಲೆ ಈಗ ಏನು ಮಾಡೋದು? ಈ ರೀತಿ ಸಮಸ್ಯೆಯನ್ನು ನೀವು ಎಷ್ಟು ಜನ ಅನುಭವಿಸ್ತಾ ಇದ್ದೀರಾ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ದುಡ್ಡು, ನೆಮ್ಮದಿ, ಆರೋಗ್ಯ, ಖುಷಿ, ಮನೇಲಿ ಹೆಂಡತಿ ಚೆನ್ನಾಗಿರಬೇಕು, ನಗ್ನಗ್ತಾ ಇರಬೇಕು, ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂದರೆ ಉತ್ತರ ಭಾಗ ಅತಿ ಮುಖ್ಯವಾದದ್ದು. ನಿಮ್ಮ ಮನೆಯಲ್ಲಿ ನೀವು ಅಮ್ಮಮ್ಮ ಅಂದರೆ ಒಂದು 2 ಅಡಿನೋ 3 ಅಡಿನೋ ಬಿಟ್ಟಿರ್ತೀರ ಉತ್ತರ ಭಾಗ ಅಂತ, ಬಿಟ್ಟಿದ್ದರೆ ಇಲ್ಲ ಕಚ್ಚಿಸಿದ್ರೆ ಈ 2-3 ಅಡಿಯನ್ನು ಬಿಟ್ಟಾಗ ನೀವು ಯಾವ ಕಾರಣಕ್ಕೂ ಪಕ್ಕದ ಮನೆಯವನು ಬಿಡೋದೇ ಇಲ್ಲ, ಅವನು ಕ್ಲೀನಾಗಿ ನಿಮ್ಮ ಪಕ್ಕಕ್ಕೆ ಬಂದುಬಿಡ್ತಾನೆ ಅಂತ ಇಟ್ಕೊಳ್ಳೋಣ ಅಲ್ಲಮ್ಮ. ಈಗ ಆ ಮನೆಯನ್ನು ನಿರ್ಮಾಣ ಮಾಡೋಕ್ಕೆ ಪಾಯ ಹಾಕಿದ ಮೇಲೆ ನಿಮ್ಮದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಈಗೇನು ಮಾಡೋದು? ಮನೆ ಅವನಿಗೆ ಕೊಟ್ಬಿಡೋದೇ ಇಲ್ಲ, ಅವನ ಮನೆ ನಾವು ತಗೊಳ್ಳೋದ? ಎರಡೂ ಆಗಲ್ಲ. ನಾವು ಅವನು ಕೊಡೋಕ್ಕೂ ಆಗಲ್ಲ, ಆ ಮನೆ ನಾವು ತಗೊಳಕ್ಕೂ ಆಗಲ್ಲ. ಮತ್ತು ಬಿಡೋದ, ಮುಂದಕ್ಕೆ ಹೋಗೋದ, ಮನೇಲಿರೋದ, ಅದೂ ಆಗಲ್ಲ. ಎಂಥ ಸ್ಥಿತಿಗೆ ನಾವು ಹೋಗ್ತೀವಿ. ಇದು ನೀವು ಪ್ರತಿಯೊಬ್ಬರು ನೀವು ತಿಳ್ಕೋಬೇಕು. ಮನೆ ಕಟ್ಟಾಗ ಹೆಂಗಿದ್ದೋ, ಆಮೇಲೆ 2 ವರ್ಷ ಚೆನ್ನಾಗಿದ್ದೋ, ಆಮೇಲೆ ಹಿಂಗಾಗೋಯ್ತು, ಅಥವಾ ಮಗನಿಗೆ ಹಿಂಗಾಯಿತು, ಹೆಂಡತಿಗೆ ಹಿಂಗಾಯಿತು, ಈ ಥರ ವಿಚಾರಗಳು ಸಾಕಷ್ಟು ಮನೆಗಳಲ್ಲಿ ನಡೀತಾ ಇರುತ್ತೆ. ಅಕ್ಕಪಕ್ಕ ಪರಿಸರದಲ್ಲಿರ್ತಕ್ಕಂಥ ಮನೆಗಳಿಂದ ನಮ್ಮ ಮನೆಗೆ ದೋಷ ಆಗುತ್ತೆ ಅಂತ ಪ್ರಪಂಚದ ಇತಿಹಾಸದಲ್ಲಿ ಹೇಳ್ತಾ ಇರೋ ಕಾರ್ಯಕ್ರಮ ನಾನೊಬ್ಬ ಮಾತ್ರ. ಪರಿಸರದಲ್ಲಿ ಇರುವಂಥ ಮನೆಗಳಿಂದ ನಿಮ್ಮ ಮನೆಗೆ ಕಂಟಕ. ಪಕ್ಕದ ಮನೆ ಕಟ್ಟಿದ್ರೆ ಒಂದು ಕಂಟಕ, ಹಿಂಭಾಗದ ಮನೆ ಕಟ್ಟಿದ್ರೆ ಒಂದು ಕಂಟಕ, ಮುಂಭಾಗದ ಮನೆ ಕಟ್ಟಿದ್ರೆ ಒಂದು ಕಂಟಕ. ಹಂಗಾದ್ಮೇಲೆ ನಾವು 1 ಎಕರೆ ಮನೆ ಕಟ್ಟೋಕ್ಕಾಗತ್ತ ಸ್ವಾಮಿ? ಯಾರೂ ಇಲ್ಲದೆ ನಾನು ಒಬ್ಬನೇ ಕಟ್ಕೋತೀನಿ, 1 ಎಕರೆ ಕಟ್ಕೊಳಕ್ಕಾಗತ್ತಾ? ಅದು ತಪ್ಪೇ. ಮತ್ತು ಹೆಂಗೆ ಮನೆ ಕಟ್ಟೋದು ಪ್ರಶ್ನೆ ಆಗುತ್ತಲ್ಲಪ್ಪ. ನೀವು ಹೇಳ್ತಾ ಇದ್ದೀರಾ ಈ ಕಡೆ ಕಟ್ಟಿದ್ರು ಕಷ್ಟ, ಆ ಕಡೆ ಕಟ್ಟಿದ್ರು ಕಷ್ಟ, ಮತ್ತು ಹೆಂಗೆ ಅವ್ರು ಕಟ್ಟಬೇಡ ಅಂತ ಹೇಳೋಕ್ಕಾಗತ್ತಾ? ಮತ್ತು ನಾವು ಹೆಂಗೆ ವಾಸ ಮಾಡೋದು? ಈ ಪ್ರಶ್ನೆಗೆ ಉತ್ತರ ತಿಳ್ಕೊಂಡಾಗ ಮಾತ್ರ ಸತ್ಯ. ಅದಕ್ಕೇನು ಅಂದರೆ, ಮನೆ ಸುತ್ತ ರಸ್ತೆ ಬರೋ ಥರ ಮನೆ ಕಟ್ಕೊಂಡ್ರೆ, ನಾವು ಕಟ್ಟೋ ಮನೆ ಸುತ್ತ ರಸ್ತೆ ಥರ ಇರಬೇಕು ಜಾಗ, 4 ಮೂಲೆ. ಈಗ ನಾವು ಬುದ್ಧಿವಂತರು, ಉತ್ತರಕ್ಕೆ ಸ್ವಲ್ಪ ಜಾಸ್ತಿ ಬಿಟ್ಕೋ, ದೇವ ಮೂಲೆ ಬೆಳೀಲಿ, ದಕ್ಷಿಣ ಬೇಡ ಕಮ್ಮಿ ಮಾಡ್ಕೊ, ಪಶ್ಚಿಮ ಬೇಡ ಕಮ್ಮಿ ಮಾಡ್ಕೊ, ಇದು ಇವುದೇ ಪ್ಲ್ಯಾನು. ಈ ರೀತಿ ಮಾಡಿ 3-4 ದಿಕ್ಕು 4 ಅವತಾರದಲ್ಲಿರುತ್ತೆ. ಒಂದು ದಿಕ್ಕು ಒಂದೇ ಥರ ಇರಲ್ಲ. ಇಲ್ಲಿ ದಿಕ್ಕುಗಳು ಸರಿಯಾದ ರೀತಿ ಸಮಭಾಗ ಹಂಚಬೇಕು ಅಂತಕ್ಕಂಥದ್ದೇ ಶಾಸ್ತ್ರೀಯ ಧರ್ಮ. ಈ ರೀತಿ ಮನೆ ಸುತ್ತ ರಸ್ತೆ ಥರ ಓಡಾಡೋ ಥರ ಮನೆ ಕಟ್ಟುವಂತಹ ಒಂದು ಶಾಸ್ತ್ರ ಇದೆ ಅಂತ ಜನಕ್ಕೆ ಗೊತ್ತಿಲ್ಲ, ಅಲ್ಲ ಹೇಳೋರಿಗೆ ಗೊತ್ತಿಲ್ಲ. ಮನೆ ಸುತ್ತ ರಸ್ತೆ ಇರೋ ರೀತಿಯಲ್ಲಿ ನಮ್ಮ ಸೈಟಲ್ಲೇ ರಸ್ತೆ ಥರ ಮಾಡಿಕೊಂಡು ಅದರ ಮಧ್ಯದಲ್ಲಿ ಮನೆ ಇರಿಸಿದಾಗ ಅಕ್ಕಪಕ್ಕದವರು ಹಿಂದ್ಗಡೆನಾದ್ರು ಕಟ್ಟಲಿ, ಮುಂದ್ಗಡೆನಾದ್ರು ಕಟ್ಟಲಿ, ಪಕ್ಕದಲ್ಲಾದ್ರು ಕಟ್ಟಲಿ, ನಮ್ಮ ಮನೆಗೆ ಸಮಸ್ಯೆ ಬರಲ್ಲ. ನಮ್ಮ ಕಟ್ಟಡಕ್ಕೆ ಸುತ್ತ ಸೂರ್ಯನ ಕಿರಣಗಳು ನಮ್ಮ ಕಟ್ಟಡದ ಮೇಲೆ ಬೀಳುತ್ತೆ. ನಮ್ಮ ದೇಹಕ್ಕೆ ಬೀಳುವಂಥ ಕಿರಣ
ನಮ್ಮ ಕಟ್ಟಡಕ್ಕೆ ಬೀಳುವಂಥ ಕಿರಣ ರಾತ್ರಿ ಹೊತ್ತು ನಮ್ಮ ಸುತ್ತ ಇರತಕ್ಕಂಥ ಜಾಗದಲ್ಲಿರ್ತಕ್ಕಂತಹ ಗಾಳಿ ಬೆಳಕು ಶಾಖ ನಮ್ಮ ಮನೆಯ ಕಿಟಕಿ ಮೂಲಕ ಪ್ರವೇಶ ಮಾಡುತ್ತೆ. ಬೆಳಿಗ್ಗೆ ಎಲ್ಲ ಶೇಖರಣೆ ಮಾಡ್ಕೊಂಡಿರುತ್ತೆ, ರಾತ್ರಿ ನಿಮಗೆ ಅಪ್ಲೈ ಮಾಡ್ತಾ ಕೊಡ್ತಾ ಹೋಗುತ್ತೆ. ಜಾಗ ಇದ್ದರೆ ಎಷ್ಟು ಜನಕ್ಕೆ ಜಾಗ ಮನೆ ಸುತ್ತ ಬಿಟ್ಕೊಂಡಿದ್ದೀರಾ ನೋಡಿ. ನೀವು ಮಗಳಿಗೆ ಮದುವೆ ಆಯ್ತಾ ಇಲ್ಲ ನೋಡಿ, ಮಗನಿಗೆ ಮದುವೆ ಆಯ್ತಾ ಇಲ್ಲ ನೋಡಿ, ಮದುವೆ ಮಾಡಿದೆ ಗಂಡ ಹೆಂಡತಿ ಚೆನ್ನಾಗಿಲ್ಲ ನೋಡಿ ಅಂತ ಶಾಸ್ತ್ರ ಕೇಳೋದ್ರಲ್ಲೇ ನಮ್ಮ ದೇಶ ಇದ್ದೀರಿ ಹೊರತು ನಮ್ಮ ಕುಟುಂಬಕ್ಕೋಸ್ಕರವಾಗಿ ಭಗವಂತ ವಾಸ ಮಾಡ್ತಕ್ಕಂತಹ ಮನೆಯನ್ನು ಕಟ್ಟಬೇಕಾದ್ರೆ ಮನೆ ಸುತ್ತ ರಸ್ತೆ ಬಿಟ್ಟು ಮನೆಯನ್ನು ಕಟ್ಟಲೇಬೇಕು ಅಂತಕ್ಕಂಥದ್ದು ಕೇಳೋಕ್ಕೂ ಭಯ ಆಗತ್ತೆ. ಭಯ ಪಡೋದಲ್ಲ. ಹಾಗಂತ ಮನೆ ಕಟ್ಟಬೇಕಂದ್ರೆ ಮನೆ ಇಲ್ಲ ಅಂತ ಮನೆ ಕಟ್ಟೋದಲ್ಲ, ಹೆಣ್ಣು ಕೊಡಲಿ ಅಂತ ಮನೆ ಕಟ್ಟೋದಲ್ಲ, 4 ಜನ ನೋಡಲಿ ಅಂತ ಮನೆ ಕಟ್ಟೋದಲ್ಲ, ನಾನು ಮನೆ ಕಟ್ತೆ ಅಂತ ಅನ್ನಿಸ್ಕೊಳ್ಳೋಕೆ ಮನೆ ಕಟ್ಟೋದಲ್ಲ. ಆ ಮನೆ ನಿಮಗೆ ಆರೋಗ್ಯವಾಗಿರ್ತಕ್ಕಂತಹ ನಿಲಯ ಆಗಬೇಕು. ಅಂದರೆ ಭಗವಂತ ಅಂತಕ್ಕಂಥದ್ದು ನಮ್ಮ ದೇಹ ಭಗವಂತನ ನಮ್ಮ ದೇಹವನ್ನು ಅಂದರೆ ಮನೆ ಮಾಡ್ಕೊಳ್ತಾರಂತೆ ಭಗವಂತ. ನಮ್ಮ ದೇಹವನ್ನು ಮನೆ ಮಾಡಿಕೊಂಡು ವಾಸ ಮಾಡ್ತಾರಂತೆ. ಭಗವಂತನ ಮನೆ ನಾವು ಕಟ್ಟುವ ಮನೆ ನಾವು ಇಲ್ಲ, ಭಗವಂತನೂ ಇಲ್ಲ. ಹೌದು, ಸ್ವಲ್ಪ ಯೋಚನೆ ಮಾಡಮ್ಮ. ಭಗವಂತ ಕಟ್ಟಿದ ಮನೆ ನಮ್ಮ ದೇಹ. ನಾವು ಬದುಕಿದ್ದೀವಿ, ಬದುಕ್ತಾ ಇದ್ದೀವಿ, ಗೊತ್ತಿಲ್ಲದೆ ಅನುಭವಿಸ್ತಾ ಇದ್ದೀವಿ, ಅದು ನಾವು ಹೊಣೆ. ಆದರೆ ಭಗವಂತನ ಮನೆ ಎಷ್ಟು ಗಟ್ಟಿಮುಟ್ಟಿಯಾಗಿ ಕಟ್ಟಿದ್ದಾರೆ ನೋಡು ಭಗವಂತ. ನಾವು ಒಂದು ಕೈ ಉದ್ದ ಅಂದರೆ ಒಂದು ಕಡೆ ಬಾಲ್ಕನಿ 3 ಅಡಿ, ಒಂದು ಕಡೆ ಬಾಲ್ಕನಿ 4 ಅಡಿ, ಒಂದು ಕಡೆ ಕಿಟಕಿನೇ ಇಲ್ಲ, ಒಂದು ಕಡೆ ಸಜ್ಜನೇ ಇಲ್ಲ. ಈ ಥರ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆಯನ್ನು ಕಟ್ಟಿಕೊಂಡು ಎಲ್ಲ ರೀತಿಯಲ್ಲಿ ಸಮಸ್ಯೆಯನ್ನು ಇವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತೇನಮ್ಮ, ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಭುಜ ಬೆನ್ನು ಸೊಂಟ ಯಾರಿಗಮ್ಮ ನೋವಿಲ್ಲ? ಎಲ್ರಿಗೂ ಇದೆ ಅಲ್ವಾ? ಈ ಭುಜ ನೋವು ಬಂದಿದೆ ಅಂತ ನಿಮ್ಮ ಮನೆಯ ಬಾಲ್ಕನಿಯೇ ಇದಕ್ಕೆ ಕಾರಣ. ಹಂಗೆ ಬಾಲ್ಕನಿ ಮಡಗಬಾರ್ದಾ? ಮಡಗಿ. ಸೈಟ್ ಯಾವುದು? ಬಾಲ್ಕನಿ ಹಾಕಬೇಕಾ ಬೇಡವಾ? ಇದನ್ನು ಗಮನಿಸಿದಾಗ ನಿಮ್ಮ ಭುಜ ಯಾವಾಗ ನಿಮಗೆ ರಿಪೇರಿ ಕೊಡ್ತಾ ಇದೆ ಅಂದರೆ ಕುತ್ತಿಗೆ, ಭುಜ, ಬೆನ್ನು, ಸೊಂಟ. ಇದು ಯಾರಿಗೆ ಮಕ್ಕಳಿಂದ ಆದಿಯ ಎಲ್ರಿಗೂ ಕಾಡಿಸ್ತಾ ಇರ್ತಕ್ಕಂಥ ದೊಡ್ಡ ಮಹಾಮಾರಿ ರೋಗ ಆಗಿದೆ ಅಂದರೆ ನಾವೇ ಬರೆಸ್ಕೊಂಡಿರೋದು. ಅದಕ್ಕೋಸ್ಕರವಾಗಿ ನಮ್ಮ ಭುಜದಲ್ಲಿ ಮೈ ನೋವು ಬರ್ತಾ ಇದೆ ಅಂತ ಮೈ ಮುರಿಯೋದು, ಮಲ್ಕೊಂಡ ಮೈ ಮುರಿತ ನೋಡ್ಬೇಕು, ಕೆಲವರು ಎದ್ದಾಗ ಮೈ ಮುರಿತ ನೋಡಬೇಕು, ಎದುರಿಕೆ ಆಗುತ್ತೋ ಅಷ್ಟೊಂದು ಲಟ್ಕ ಪಟ್ಕ ಎಲ್ಲ ಮುರಿದು ಬಿಡ್ತಾರೆ. ಆದರೆ ಒಂದು ತಿಳ್ಕೊಳ್ಳಿ, ಯಾವುದೇ ದೇಹದಲ್ಲಿ ಶಬ್ದ ಬಂದಾಗ ನಡೆಯುವಾಗ ಶಬ್ದ ಬರೋದು, ನಟಿಕೆ ಮುರಿಯೋದು, ಇವೆಲ್ಲವೂ ನಮ್ಮ ದೇಹದಲ್ಲಿ ಶಕ್ತಿಹೀನತೆ. ನಮಗೆ ಶಕ್ತಿ ಇಲ್ಲ, ನೋಡೋಕ್ಕೆ ಮಾತ್ರ ಶೋ ಗೊಂಬೆ ಥರ ಇದ್ದೀವಿ ಅಷ್ಟೇ. ಶಕ್ತಿ ಇಲ್ಲದ ಮೇಲೆ ಯಾವುದ್ರ ಮೇಲೂ ಆಸಕ್ತಿ ಬರಲ್ಲ. ಅಂಥವ್ರು ಮದುವೆ ಅವಶ್ಯಕತೆ ಇದೆಯಾ? ನೀವೇ ಸ್ವಲ್ಪ ತಂದೆ ತಾಯಿಗಳು ಯೋಚನೆ ಮಾಡಿ. ಮಕ್ಕಳಿಗೆ ಮದುವೆ ಮಾಡೋದು ಮುಖ್ಯ ಅಲ್ಲ, ಹೆಣ್ಣಾಗಲಿ ಗಂಡಾಗಲಿ ನಿಮ್ಮ ಮಕ್ಕಳಲ್ಲಿ ವಿಚಾರ ಹೇಳ್ತೀನಿ. ಕರೆಕ್ಟ್ ಟೈಮ್ಗೆ ಹಸಿವಾಗಲ್ಲ, ಕರೆಕ್ಟ್ ಟೈಮ್ಗೆ ನೀರು ಕುಡಿಯಲ್ಲ, ಕರೆಕ್ಟ್ ಟೈಮ್ಗೆ ಯಾವ ಕಾರಣಕ್ಕೂ ನಿಮಗೆ ಮನಸ್ಸು ಸ್ಥಿಮಿತವಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಕಣ್ಣಲ್ಲಿ ಒಂದೊಂದು ಸಲ ಒಡ್ಕೊಳ್ಳತ್ತೆ. ಬಲಗಣ್ಣು ನೋಡಿದ್ರೆ 1 ಸೆಕನ, ಎಡಗಣ್ಣು ನೋಡಿದ್ರೆ 1 ಸೆಕನ. ಸೆಕನ ಅಲ್ಲ ರೀ, ನಿಮ್ಮ ದೇಹದಲ್ಲಿ ಶಕ್ತಿ ಇಲ್ಲ ಅಂತ ತೋರಿಸುತ್ತದು. ವಟ 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 ಒಟ್ಕೊಳ್ಳುತ್ತೆ. ಇದಕ್ಕೆ ನಮ್ಮ ಹೃದಯದ ಬಡಿತ, ನಮ್ಮ ಕಣ್ಣಿನ ಮಿಡತ, ಇವೆಲ್ಲವೂ ಕೂಡ ನಮ್ಮ ಮನಸ್ಸು, ಹೃದಯದ ಬಡಿತ, ಕಣ್ಣಿನ ಮಿಡಿತ ಮತ್ತು ಆರೋಗ್ಯದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥದ್ದು ಸಮಯಕ್ಕೆ ಸರಿಗೆ ಹಸಿವಾಗೋದು ಮತ್ತು ಅದಕ್ಕೆ ತಕ್ಕಂತೆ ನೀರು ಕುಡಿಬೇಕು ಅಂತ ಜ್ಞಾಪಕ ಬರೋದು. ಎಷ್ಟೋ ಜನಕ್ಕೆ ನೀರು ಕುಡಿಯೋಕ್ಕೆ ಜ್ಞಾಪಕ ಇರಲ್ಲ. ಇದು ಇಲ್ಲ ಅಂದರೆ ನಿಮ್ಮ ಮೆದುಳು ವರ್ಕ್ ಮಾಡ್ತಾ ಇಲ್ಲ. ನಿಮ್ಮ ಮೆದುಳಲ್ಲಿ ಸರಿಯಾದ ರೀತಿ ಪ್ರಾಮಾಣಿಕವಾಗಿರಬೇಕಾದಂತಹ ಶಕ್ತಿ ಮೆದುಳು ಕಳ್ಕೊಂಡಿದೆ. ಆ ಕಾರಣದಿಂದಾಗಿ ದೇಹದಲ್ಲಿ ಶಕ್ತಿ ಕಡಿಮೆಯಾಗಿದೆ. ಪೋಷಕಾಂಶಗಳ ಕೊರತೆ ಅಂತ ಊಟದಲ್ಲಿ ಸಿಕ್ಕಲ್ಲ. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ನಮ್ಮ ದೇಹದಲ್ಲಿ ಶಕ್ತಿ ಏನಕ್ಕೆ ಕಡಿಮೆ ಆಗ್ತಾ ಇದೆ, ಅದಕ್ಕೆ ನಾವೇನು ಮಾಡಬೇಕು ಅಂತಕ್ಕಂಥ ಸತ್ಯಾಂಶವನ್ನು ನಿಮ್ಮ ವಾಸದ ಮನೆಯಿಂದ ಪಡ್ಕೋಬೇಕೇ ಹೊರತು ನೀವು ಕ್ಯಾರೆಟ್ ತಿಂದರೂ ಬರಲ್ಲ, ಬೀಟ್ರೂಟ್ ತಿಂದರೂ ಬರಲ್ಲ, ಆರ್ಲಿಕ್ಸ್ ಕುಡಿದ್ರೂ ಬರಲ್ಲ, ನೀವು ಜಿಮ್ಗೆ ಹೋದ್ರೂ ಬರಲ್ಲ, ಯೋಗ ಮಾಡಿದ್ರೂ ಬರಲ್ಲ. ಕಾರಣ, ನಿಮ್ಮ ಮೆದುಳಿಗೆ ಬೇಕಾಗಿರಬೇಕಾದಂತಹ ಪ್ರೋಟೀನ್ ಅಂಶವನ್ನು ಮಕ್ಕಳಿಂದ ದೊಡ್ಡೋರವರೆಗೂ ನಮ್ಮ ಮೆದುಳಿಗೆ ಬೇಕಾದಂಥ ಪ್ರೋಟೀನ್ ಇರೋದು ನಮ್ಮ ವಾಸದ ಮನೆಯಲ್ಲೇ ಇದು ತಿಳ್ಕೊಳ್ಳಿ.
ತದನಂತರ ನಿಮ್ಮ ಆಹಾರದಲ್ಲಿ ಸಿಗತ್ತೆ. ಇದೆರಡನ್ನೂ ಹೊಂದಾಣಿಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ ಅಂತ ಅನ್ಕೋತಾ ಇದ್ದೀನಿ ನಾನು. ಯಾಕೆ ಅಂದರೆ ಮಂಡು ಬಿದ್ದೋಗಿದ್ದಾರೆ ಜನ. ನಾವು ಕೇಳೋದೇ ಶಾಸ್ತ್ರ, ನಮ್ಗೆ ಗೊತ್ತಿರೋದೇ ಶಾಸ್ತ್ರ, ನಾವು ಬದುಕಿರೋದೇ ಶಾಸ್ತ್ರ, ನಾವು ಕಟ್ಟೋದೇ ಹಿಂಗೆ, ನಮ್ಮ ಬದುಕೇ ಹಿಂಗೆ. ಈ ರೀತಿಯಾದ ಪ್ರಕ್ರಿಯೆಗಳನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ತಕ್ಕಂಥ ವಿಚಾರ ಏನಕ್ಕೆ ಅಂದರೆ ಮನಸ್ಸೋ ಇಚ್ಛೆ ಮಾತಾಡ್ತಕ್ಕಂಥದ್ದು, ಉದ್ದಟತನದ ಮಾತು, ಅಹಂಕಾರದ ಮಾತು, ಕೋಪ ಬರ್ಸ್ಕೊಳ್ಳೋದು, ಇವೆಲ್ಲವೂ ಕೂಡ ನಿಮ್ಮ ಮೆದುಳಿಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಕೊರತೆ. 3 ಸಲ ಹೇಳ್ಬಿಟ್ಟಿದ್ದೀನಿ, ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಪ್ರೋಟೀನ್ ಕೊರತೆ ಇರುವ ಕಾರಣ ಶೇಕಡವಾರು 98 ಭಾಗ ನಮ್ಮ ಭಾರತ ದೇಶದಲ್ಲಿದೆ. ಹೊರದೇಶದಲ್ಲಿ 100ಕ್ಕೆ 120 ಪಟ್ಟಿದೆ. 1 ಗಂಟೆ ಮೆಡಿಕಲ್ ಸ್ಟೋರ್ ಬಂದ್ ಮಾಡಿದ್ರೆ ಹೊರದೇಶದಲ್ಲಿ ಬದುಕೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ 1 ದಿನ ಬಂದ್ ಮಾಡಿದ್ರು ಬದುಕಬಹುದು. ಈ ಪ್ರಸ್ತುತಕ್ಕೆ ಮುಂದಕ್ಕೆ ಏನಾಗುತ್ತೋ ನಮ್ಮ ದೇಶ ಗೊತ್ತಿಲ್ಲ ಅಂತ ಹೆದರ್ಕೊಳ್ಳೋದು ಬೇಡ. ನಿಮ್ಮ ಮೆದುಳಿಗೆ ಪ್ರೋಟೀನ್ ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಒಂದಿಗೆ ನೀವೇ ನಿರ್ಧಾರ ಮಾಡಿ ಇದನ್ನು ಪಡ್ಕೊಳ್ಳೇಬೇಕು ಅನ್ನೋದಾದರೆ ನಮ್ಮ ವಾಸದ ಮನೆಯಿಂದನೇ ನಾವು ಪಡ್ಕೊಳ್ಬೇಕು. ಅದನ್ನು ಹೇಗೆ ಪಡ್ಕೋಬೇಕು ಅಂತ ಕ್ರಮಬದ್ಧವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152319, 91082588834.